ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಪೂರ್ವ, ಎಂ.ಎಂ. ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯಲ್ಲಿ ರೆಟಿನಾ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಕೋವಿಡ್-19 ಪ್ಯಾಂಡಮಿಕ್ ಬಗ್ಗೆ ಮತ್ತು ಅದರ ಎಫೆಕ್ಟ್ ರೆಟಿನಾ ಮೇಲಿರೋ ಎಫೆಕ್ಟ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಅದ್ ದಯವಿಟ್ಟು ಲೈವ್ ಚಾಟ್ ಅಲ್ಲಿ ಹಾಕಿ. ನಿಮ್ಗೆ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಯಾವುದೇ ಪಾಯಿಂಟ್ ಅಲ್ಲಿ ದಯವಿಟ್ಟು ಕೇಳಿ. ಮಧ್ಯದಲ್ಲಿ ಕೇಳಿದ್ರು ನಾನು ಆನ್ಸರ್ ಮಾಡ್ತೀನಿ. ನಾನು ಒಂದ್ ಸ್ವಲ್ಪ ಸ್ಲೈಡ್ಸ್ ತೋರ್ಸಕ್ ಇಷ್ಟಪಡ್ತೀನಿ. ಯಾಕಂದ್ರೆ ರೆಟಿನಾ ಸರ್ಜನ್ ಆಗಿ ನಾವು ರೆಟಿನಾನ್ನೇ ನೋಡಿ ಡಯಾಗ್ನೋಸಿಸ್ ಮಾಡ್ತೀವಿ. ಅಂದ್ರೆ ಹೇಗೆ ಕಂಜಂಕ್ಟಿವೈಟಿಸ್ ಅಲ್ಲಿ ಕಣ್ಣು ರೆಡ್ ಆಗತ್ತೆ, ಕಣ್ಣಲ್ಲಿ ಸ್ವಲ್ಪ ನೋವು ಬರ್ಬೋದು, ಆ ಥರ ಪ್ರಾಬ್ಲಮ್ಗಳು ರೆಟಿನಾ ಪ್ರಾಬ್ಲಮ್ ಇದ್ರೆ ಪೇಷಂಟಿಗೆ ಗೊತ್ತಾಗಲ್ಲ. ಪೇಷಂಟಿಗೆ ಗೊತ್ತಾಗೋದು ಯಾವಾಗ? ಕಣ್ಣಿನ ದೃಷ್ಟಿ ಪೂರ್ತಿ ಕಮ್ಮಿ ಆದ್ಮೇಲೆ, ಅವಾಗ ಆಲ್ರೆಡಿ ಲೇಟ್ ಆಗಿರ್ಬೋದು. ಸೊ ನಾನ್ ನಿಮ್ಗೆ ರೆಟಿನಲ್ ಫೈಂಡಿಂಗ್ಸ್ ಅಂದ್ರೆ ಅಕ್ಷಿಪಟಲದಲ್ಲಿ ಏನ್ ಫೈಂಡಿಂಗ್ಸ್ ಇರುತ್ತೋ ಅದನ್ನ ತೋರ್ಸಕ್ ಇಷ್ಟಪಡ್ತೀನಿ. ನಿಮ್ಗೆ ಅರ್ಥ ಆಗೋಂಗೆ ಹೇಳ್ತೀನಿ. ಇದ್ರಲ್ಲಿ ಫಸ್ಟ್ ನಾವು ಮಾತಾಡೋದು, ಒಂದ್ ನಿಮಿಷ, ಸ್ಕ್ರೀನ್ ಶೇರಿಂಗ್ ಇದೆಯಾ? ಓಕೆ. So today we are going to talk about retinal manifestations of COVID-19. ಸೊ ಆಫ್ಥಲ್ಮಾಲಜಿ ಮತ್ತು ಕೋವಿಡ್-19 ನಡುವಿನ ಸಂಬಂಧ ಶುರುವಾಗಿದ್ದು ಮೊದಲನೇ ಬಾರಿಗೆ ಆಕ್ಚುಲಿ ಒಬ್ರು ಆಫ್ಥಲ್ಮಾಲಜಿಸ್ಟ್ ಲೀ ವೆನ್ಲಿಯಾಂಗ್ ಅವರು ಈ ವರ್ಲ್ಡ್ಗೆ ಕೋವಿಡ್-19 ಬಗ್ಗೆ ಹೇಳಿದ್ದು. ಅವರು ವಿಸಲ್ ಬ್ಲೋವರ್, ಅಂದ್ರೆ ಅವರು ಈ ಸೀಕ್ರೆಟ್ ಅನ್ನ ಹೊರಗೆ ತಂದಿದ್ದು ಕೋವಿಡ್-19 ಬಗ್ಗೆ. ಸೊ ಅವ್ರಿಗೆ ನಾವು ತುಂಬಾ ನೆನೆಸ್ಬೇಕು. ಪಾಪ 33 ವರ್ಷಕ್ಕೆ ತಮ್ಮ ಜೀವನೇ ಕಳ್ಕೊಂಡ್ರು. ಸೊ ಈಗ ನಮಗ್ ಗೊತ್ತಿರೋ ಹಾಗೆ ಕೋವಿಡ್-19 ಇನ್ ಕನ್ಫರ್ಮ್ಡ್ ಕೇಸಸ್ ಆಲ್ಮೋಸ್ಟ್ 173 ಮಿಲಿಯನ್. ಆಮೇಲೆ ಕನ್ಫರ್ಮ್ ಡೆತ್ಸ್ are more than 3 million as on 13th of June. So ನಮಗ್ ಗೊತ್ತಿರೋ ಹಾಗೆ ಕೋವಿಡ್-19 ರೆಸ್ಪಿರೇಟರಿ ಸಿಸ್ಟಮಿಗೆ ಅಫೆಕ್ಟ್ ಆಗುತ್ತೆ. ನಿಮ್ಗೆ ಗೊತ್ತಿದೆ, ICU ಅಲ್ಲಿ ಪೇಷಂಟ್ಸ್ಗೆ ಆಕ್ಸಿಜನ್ ಸಿಕ್ಕಾಪಟ್ಟೆ ಬೇಕಾಗತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು ಪೇಷಂಟ್ಸಿಗೆ, ಇಮ್ಯುನೊಲಾಜಿಕಲ್ ಪ್ರಾಬ್ಲಮ್ಸ್ ಆಗ್ಬೋದು. ನಿಮಗ್ ಗೊತ್ತಿರ್ಬೋದು, ಪೇಷಂಟ್ಸ್ ಆಫ್ ಕೋವಿಡ್-19 ಕ್ಯಾನ್ ಪ್ರೆಸೆಂಟ್ ವಿತ್ ಸ್ಟ್ರೋಕ್, ಅಂದ್ರೆ ಪ್ಯಾರಾಲಿಸಿಸ್ ಮೊದಲನೇ ಸೈನ್ ಇರ್ಬೋದು ಕೋವಿಡ್-19 ಇಂದು. ಮತ್ತೆ ಬಹಳ ಜನಕ್ಕೆ ಗೊತ್ತಿಲ್ಲ, ಆಫ್ಥಾಲ್ಮಿಕ್ ಪ್ರಾಬ್ಲಮ್ ಆಗತ್ತೆ, ಅಂದ್ರೆ ದೃಷ್ಟಿ ಮೇಲೆ ಎಫೆಕ್ಟ್ ಆಗತ್ತೆ ಕೋವಿಡ್-19 ಇಂದ. ಅದ್ರ ಬಗ್ಗೆನೆ ನಾನು ಇವತ್ತು ಮಾತಾಡ್ತೀನಿ. ಹೆಂಗೆ ದೃಷ್ಟಿನ ಅಫೆಕ್ಟ್ ಆಗತ್ತೆ, ಇದು ಒಂದು ಆರ್ಟಿಕಲ್ ನಾನು ಸ್ನ್ಯಾಪ್ ಶಾಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಂದ್ರೆ SARS-CoV-2 ವೈರಸ್ ಹ್ಯಾಸ್ ಬೀನ್ ಡಿಟೆಕ್ಟೆಡ್ ಇನ್ ರೆಟಿನಾ. ಬಯೋಪ್ಸಿ ಮಾಡಿದ್ದಾರೆ ರೆಟಿನಾದು ಡಿಸೀಸ್ಡ್ ಪೇಷಂಟ್ಸ್ ಇಂದ. ಅಂದ್ರೆ whoever has died of COVID-19 ಅವ್ರ ರೆಟಿನಾ ತೆಗೆದು ನೋಡಿದಾಗ ಆ ರೆಟಿನಾ ಒಳಗೆ ಕೋವಿಡ್ ವೈರಸ್ ಸಿಕ್ಕಿದೆ. ಸೊ ಇಟ್ ಮೀನ್ಸ್ ರೆಟಿನಾನಲ್ಲಿ ರಿಸೆಪ್ಟರ್ಸ್ ಇರುತ್ತೆ, ಅದಕ್ಕೆ ಡೈರೆಕ್ಟ್ ವೈರಲ್ ಇನ್ಫೆಕ್ಷನ್ ಆಗ್ಲಿಕ್ಕೆ ಸಾಧ್ಯವಿದೆ. ಈಗ ಇದು ಒಂದ್ ಸ್ಲೈಡ್ ನಿಮ್ಗೆ ಅರ್ಥ ಆಗುವಂಗ್ ನಾನು ಹೇಳ್ಬೇಕಂದ್ರೆ, ಡೈರೆಕ್ಟ್ಲಿ ಏನು ಎಂಡೋಥಿಲಿಯಂ ಅಂದ್ರೆ ರೆಟಿನಲ್ ಸೆಲ್ಸ್ ಒಳಗೆ ಅದ್ರದ್ದು ಇನ್ವೇಷನ್ ಆಗುತ್ತೋ, ರೆಟಿನಲ್ ಸೆಲ್ಸ್ ಒಳಗೆ ಅದ್ರದ್ದು ಇನ್ವೇಷನ್ ಆದಾಗ ರೆಟಿನಲ್ ವೆಸಲ್ಸ್ ಅಂದ್ರೆ ರಕ್ತನಾಳಗಳಲ್ಲಿ ಕ್ಲಾಟ್ಸ್ ಆಗತ್ತೆ. ಒಂದ್ಸಲಿ ಕ್ಲಾಟ್ ಆದ್ಮೇಲೆ ರೆಟಿನಾನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗ್ಬಿಡುತ್ತೆ. ಆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆದಾಗ ರೆಟಿನಾನಲ್ಲಿ ಹೈಪಾಕ್ಸಿ ಆಗುತ್ತೆ, ಅಂದ್ರೆ ಆಕ್ಸಿಜನ್ ಡೆಲಿವರಿ ಕಡಿಮೆ ಆಗುತ್ತೆ. ಆ ಆಕ್ಸಿಜನ್ ಡೆಲಿವರಿ ಕಡಿಮೆ ಆದಾಗ ರೆಟಿನಲ್ ರೆಸ್ಪಾನ್ಸ್ ಏನು ಅಂದ್ರೆ ಹೊಸ ರಕ್ತನಾಳಗಳು ಹುಟ್ಟಿಸುತ್ತೆ. ಆ ಹೊಸ ರಕ್ತನಾಳಗಳು ಒಳ್ಳೇದಲ್ಲ, ಅದರಿಂದ ಬಹಳ ಪ್ರಾಬ್ಲಮ್ಸ್ ಆಗತ್ತೆ. ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ವೈರಲ್ ಇನ್ಫೆಕ್ಷನ್ ಇಂದ ಒಂದು ರಿಯಾಕ್ಷನ್ ಆಗುತ್ತೆ. ಅಂದ್ರೆ ಇದಕ್ಕೆ ನಾವು ಇಮ್ಯೂನ್ ಮೀಡಿಯೇಟೆಡ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ, ಇನ್ಫ್ಲಮೇಟರಿ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಅದರಿಂದ ರಕ್ತನಾಳಗಳು ಮತ್ತು ರೆಟಿನಾನಲ್ಲಿ ರಿಯಾಕ್ಷನ್ ಆಗಿ ಬೇರೆ ತರ ಕಾಣಿಸ್ಕೊಳ್ಳುತ್ತೆ. ವ್ಯಾಸ್ಕ್ಯುಲೈಟಿಸ್ ಅಂತ ಹೇಳ್ತೀವಿ, ರೆಟಿನೈಟಿಸ್ ಅಂತ ಹೇಳ್ತೀವಿ. ನೀವು ಕಂಜಂಕ್ಟಿವೈಟಿಸ್ ಬಗ್ಗೆ ಕೇಳಿರ್ಬೋದು, ಹಾಗೆ ನಾನ್ ಮಾತಾಡ್ತಾ ಇರೋದು ರೆಟಿನೈಟಿಸ್ ಬಗ್ಗೆ.
ನಾನು ನಿಮ್ಗೆ ಕೆಲವು ಕೇಸಸ್ ತೋರ್ಸಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಕೇಸಸ್ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಯಾಕಂದ್ರೆ ಇದು ಸಾಧಾರಣ ಪಾಪ್ಯುಲೇಷನ್ಗೆ ಗೊತ್ತಿರಲ್ಲ. ರೆಟಿನಾ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಅದ್ರಲ್ಲಿ ಪ್ರಾಬ್ಲಮ್ಸ್ ಏನಾಗ್ಬೋದು ಅಂತ ಗೊತ್ತಿರಲ್ಲ. ಅದಕ್ಕೆ ನಾನು ಕೆಲವು ಕೇಸಸ್ ಅನ್ನ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಹತ್ರ ಬಂದಿರೋ ಕೇಸಸ್ ಇವುಗಳು. ಅವ್ರದ್ದು ಫೋಟೋಸ್ ಹಾಕಿ, ರೆಟಿನಾ ಫೋಟೋಸ್ ಹಾಕಿ ನಿಮ್ಗೆ ಸಿಂಪಲ್ ಆಗಿ ಹೇಳಕ್ ಟ್ರೈ ಮಾಡ್ತೀನಿ. ಇವ್ರಿಗೆ ಒಬ್ರು ಮೇಲ್ ಪೇಷಂಟ್, ಅವ್ರಿಗೆ 55 ವರ್ಷ. ಅವ್ರಿಗೆ ಲೆಫ್ಟ್ ಐ ಅಲ್ಲಿ 2 ದಿವಸದಿಂದ ಕಂಪ್ಲೀಟ್ ಲಾಸ್ ಆಫ್ ವಿಷನ್ ಆಗಿದೆ. ಕಣ್ಣಲ್ಲಿ ನೋವು ಇಲ್ಲ, ಕಣ್ ಕೆಂಪಾಗಿಲ್ಲ, ಏನೂ ಇಲ್ಲ. ಆದ್ರೆ 2 ದಿವಸದಿಂದ ಏನು ಕಾಣಿಸ್ತಾ ಇಲ್ಲ. ಸೊ ಅವರಿಗೆ ಒಂದೇನಂದ್ರೆ 8 ದಿವಸ ಹಿಂದೆ ಅವರಿಗೆ COVID-19 ಆಗಿತ್ತು. ಅವ್ರ ಹಾಸ್ಪಿಟಲ್ ಅಲ್ಲಿ 1 ವೀಕ್ ಇದ್ರು, 1 ವಾರ ಹಾಸ್ಪಿಟಲೈಸ್ ಆಗಿದ್ರು. ವೆಂಟಿಲೇಟರಿ ಸಪೋರ್ಟ್ ಸಿಕ್ಕಿತ್ತು. ಈಗ ಡಿಸ್ಚಾರ್ಜ್ ಆಗಿದ್ದಾರೆ. ಡಿಸ್ಚಾರ್ಜ್ ಆಗಿ 1 ವಾರ ಆದ್ಮೇಲೆ 2 ದಿವಸದಿಂದ ಏನು ಕಾಣಿಸ್ತಾ ಇಲ್ಲ. ಈಗ ಈ ಕಡೆ ನಂದು ಮೌಸ್ ನಾನು ಯೂಸ್ ಮಾಡಿ ನಿಮ್ಗೆ ಇಂಡಿಕೇಟ್ ಮಾಡ್ತಾ ಇದ್ದೀನಿ. ಇದು ರೈಟ್ ಐ ರೆಟಿನಾ, ಅಂದ್ರೆ ಹೊರಗ್ ಕಾಣಲ್ಲ, ನಾವು ರೆಟಿನಲ್ ಎಕ್ಸಾಮಿನೇಷನ್ ಮಾಡಿದಾಗ ಕಾಣಿಸೋದಿದು ಚಿತ್ರ. ಇದು ರೈಟ್ ಐ ಫಂಡಸ್ ನೋಡಿ. ಇದು ನಾರ್ಮಲ್ ಫಂಡಸ್, ಅಂದ್ರೆ ಇದು ಡಿಸ್ಕ್ ಅಂತ ಹೇಳ್ತೀವಿ. ಇದರಿಂದ ಹೊರಗೆ ಬರ್ತಾ ಇರೋದು ರಕ್ತನಾಳಗಳು, ಮೇನ್ ರಕ್ತನಾಳಗಳಿವು. ಆಮೇಲೆ ನೀವು ನೋಡ್ತಾ ಇರೋ ಹಾಗೆ ಈ ರೈಟ್ ಐ ರೆಟಿನಾ ಒಂಥರ ಕೆಂಪಗಿದೆ. ಅದು ಆರೆಂಜಿಶ್ ರೆಡ್ ಅಂತ ಹೇಳ್ತೀವಿ, ಆ ಕಲರ್ ಇದೆ. ಇದು ನಾರ್ಮಲ್ ಫಂಡಸ್, ಇದು ನಾರ್ಮಲ್ ರೆಟಿನಾ. ಇದು ಲೆಫ್ಟ್ ಐ ನೋಡಿ, ಪೇಷಂಟಿಗೆ ಕಾಣದೇ ಇರೋ ಕಣ್ಣು. ಇದು ನೋಡಿದ್ರೆ ನೀವು ಪೂರ್ತಿ ಯೆಲ್ಲೋ ಆಗಿದೆ. ಇದು ಪೇಲ್ ರೆಟಿನಾ ಅಂತ ಅರ್ಥ. ಯಾಕೆ ಹೀಗಾಗಿದೆ ಅಂತಂದ್ರೆ ರಕ್ತನಾಳದಲ್ಲಿ ರಕ್ತ ಸಂಚಾರ ಫುಲ್ ಕಟ್ ಆಗೋಗಿದೆ. ಈಗ ನಿಮಗ್ ಗೊತ್ತಿರ್ಬೋದು, ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಹಾರ್ಟಿನ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗಿರುತ್ತೆ, ಅದರಲ್ಲಿ ಕ್ಲಾಟ್ ಆಗಿ ಬ್ಲಾಕೇಜ್ ಆಗಿರುತ್ತೆ. ಪ್ಯಾರಾಲಿಸಿಸ್ ಅಟ್ಯಾಕ್ ನಿಮ್ಗೆ ಗೊತ್ತಿರ್ಬೋದು, ಸ್ಟ್ರೋಕ್ ಅಲ್ಲಿ ಬ್ರೈನಿನ ರಕ್ತನಾಳಗಳಲ್ಲಿ ಕ್ಲಾಟ್ ಆಗಿ ರಕ್ತ ಸಂಚಾರ ಕಡಿಮೆ ಆಗಿರುತ್ತೆ. ಇದೇನಾಗಿದೆ ಅಂದ್ರೆ ಕಣ್ಣಿನ ರಕ್ತನಾಳಗಳಲ್ಲಿ ಬ್ಲಾಕ್ ಆಗಿದೆ, ಕ್ಲಾಟ್ ಆಗಿದೆ, ಅದರಿಂದ ಕಣ್ಣಲ್ಲಿ ರಕ್ತ ಸಂಚಾರ ಆಗ್ತಾ ಇಲ್ಲ. ಸೊ ರೆಟಿನಾನಲ್ಲಿ ಒಂಥರ ಅಟ್ಯಾಕ್ ಆಗಿದೆ. ಜಸ್ಟ್ ಲೈಕ್ ಹಾರ್ಟ್ ಅಟ್ಯಾಕ್, ಜಸ್ಟ್ ಲೈಕ್ ಪ್ಯಾರಾಲಿಸಿಸ್ ಆರ್ ಪ್ಯಾರಾಲಿಟಿಕ್ ಸ್ಟ್ರೋಕ್, ದಿಸ್ ಐ ಹ್ಯಾಸ್ ಅ ಆರ್ಟರಿ ಒಕ್ಲೂಷನ್ ಕಾಸಿಂಗ್ ಲಾಸ್ ಆಫ್ ವಿಷನ್. ಸೊ ದಿಸ್ ಪೇಷಂಟ್, ಈ ಪೇಷಂಟ್ಗೆ ನೋವು ಆಗಲ್ಲ, ಕಣ್ ಕೆಂಪಾಗಲ್ಲ. ಸೊ ದ ಓನ್ಲಿ ಸಿಂಪ್ಟಮ್ ಅಂದ್ರೆ ಅವ್ರಿಗೆ ಕಂಡು ಬರೋದು ಏನಂದ್ರೆ ಅವ್ರಿಗೆ ಏನು ಕಾಣಿಸಲ್ಲ, ಸಡನ್ ಆಗಿ ಕಣ್ಣಿನ ದೃಷ್ಟಿ ಕಡಿಮೆ ಆಗೋಗುತ್ತೆ. ಸೊ ಇದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಏನು ಅಂದ್ರೆ ಏನು, ಈ ತರ ಆಗ್ಲಿಕ್ಕೆ ಕಾರಣಗಳೇನು? ಸೊ COVID-19 ಇನ್ಫೆಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬಾಡಿಯಲ್ಲಿ COVID-19 ವೈರಸ್ ರೆಪ್ಲಿಕೇಶನ್ ಆದಾಗ, ವೈರಸ್ ಮಲ್ಟಿಪ್ಲೈ ಆದಾಗ, ಅದು ರಕ್ತನಾಳಗಳಲ್ಲಿ ಚಿಕ್ಕ ಸೆಲ್ಸ್ ಇರುತ್ತೆ, ಅದರಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಆ ಚಿಕ್ಕ ಸೆಲ್ಲು ಒಂದ್ ಸ್ವಲ್ಪ ಊದ್ಕೊಂಡಾಗ ಅದು ಅಟ್ರಾಕ್ಟ್ ಮಾಡೋದು ಪ್ಲೇಟ್ಲೆಟ್ಸ್ ಅನ್ನ, ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಅಟ್ರಾಕ್ಟ್ ಮಾಡಿ ಆ ರಕ್ತನಾಳಗಳನ್ನ ಬ್ಲಾಕ್ ಮಾಡುತ್ತೆ. ಸೊ ಈ ಪ್ರಾಬ್ಲಮ್ಸ್ ಇಂದ ಶರೀರದ ಬೇರೆ ಬೇರೆ ಭಾಗಗಳಲ್ಲಿ ರಕ್ತ ಸಂಚಾರ ಸ್ಟಾಪ್ ಆಗಿ ಬೇರೆ ಬೇರೆ ತರ ಕಂಡು ಬರುತ್ತೆ. ಸೊ ಈ ಪೇಷಂಟ್ಗೆ ಕಂಪ್ಲೀಟ್ ಲಾಸ್ ಆಫ್ ವಿಷನ್ ಲೆಫ್ಟ್ ಐ ಅಲ್ಲಿ. ಈ ಪೇಷಂಟ್ಗೆ ನಾವು ಆಂಟಿ ಕೋಆಗ್ಯುಲೇಷನ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಫಿಸಿಷಿಯನ್ ಕೇಳ್ಕೊಂಡು ನಾವು ಆಫ್ಥಲ್ಮಾಲಜಿಸ್ಟ್ ಫಿಸಿಷಿಯನ್ ಜೊತೆ ಇಂಟ್ರಾಕ್ಟ್ ಮಾಡಿ ಈ ಪೇಷಂಟ್ಸಿಗೆ ಕ್ಲಾಟ್ ಮುಂದೆ ಆಗದೆ ಇರ್ಲಿ ಅಂತ ಆಂಟಿ ಕ್ಲಾಟಿಂಗ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡ್ಬೇಕಾಗುತ್ತೆ. ಸೊ ಮೆನಿ ಟೈಮ್ಸ್ ಈ ಕ್ಲಾಟಿಂಗ್ ಕಡಿಮೆ ಮಾಡಕ್ ಹೋದ್ರುನು, ಆಂಟಿ ಕ್ಲಾಟಿಂಗ್ ಮೆಕ್ಯಾನಿಸಮ್ಸ್ ಆರ್ ಮೆಜರ್ಸ್ ನಾವು ತಗೊಂಡ್ರು ಕೂಡ ಪೇಷಂಟಿಗೆ ದೃಷ್ಟಿ ವಾಪಸ್ ಬರಲ್ಲ. ಹೇಗೆ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಹಾರ್ಟ್ ಒಂದ್ ಸ್ವಲ್ಪ ಪರ್ಮನೆಂಟ್ ಆಗಿ ವೀಕ್ ಆಗುತ್ತೋ, ಹೇಗೆ ಪ್ಯಾರಾಲಿಟಿಕ್ ಸ್ಟ್ರೋಕ್ ಅಲ್ಲಿ ಪೇಷಂಟಿಗೆ ಪರ್ಮನೆಂಟ್ ವೀಕ್ನೆಸ್ ಇರುತ್ತೋ, ಅಥವಾ ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಅಷ್ಟೆಲ್ಲ ಮುಂದೆ ಕೂಡ ಸ್ವಲ್ಪ ವೀಕ್ನೆಸ್ ಹೇಗೆ ಉಳ್ಕೊಳ್ಳುತ್ತೋ, ಅದೇ ತರ ಕಣ್ಣಲ್ಲೂ ಕೂಡ ದೃಷ್ಟಿ ಸ್ವಲ್ಪ ಕಡಿಮೆನೆ ಆಗ್ಬಿಡುತ್ತೆ. ಸೊ ಇಟ್ ಇಸ್ ನಾಟ್ ಸಮಥಿಂಗ್ ವಿ ಕ್ಯಾನ್ ಕ್ಯೂರ್, it is something we can just hope to ameliorate or hope to reduce to a certain extent, but it is not a curable condition. ಅಕಸ್ಮಾತ್ ಪೇಷಂಟ್ 3 ಗಂಟೆಗಳ ಒಳಗೆ ಬಂದ್ರೆ ಏನಾದ್ರೂ ಸ್ವಲ್ಪ ಸಕ್ಸೆಸ್ ರೇಟ್ ಇರುತ್ತೆ. ಬಟ್ 1 day 2 days ಆದ್ರೂ ತುಂಬಾ ಲೇಟ್ ಆಗೋಗಿರುತ್ತೆ. ಪೇಷಂಟಿಗೆ ಅಷ್ಟು ನಾವು ಹೆಲ್ಪ್ ಮಾಡಕ್ ಆಗಲ್ಲ, ಬಿಕಾಸ್ ಇಟ್ ಈಸ್ ಆಲ್ರೆಡಿ
ಟೂ ಲೇಟ್. ಈ ಕೇಸ್ ಸೆಕೆಂಡ್ ಕೇಸ್ ನ ತೋರ್ಸೋದಂದ್ರೆ ಇದರಲ್ಲಿ ಏನಾಗಿದೆ ಅಂದ್ರೆ ನಿಮ್ ಕಾಣೋ ಹಾಗೆ ಇಲ್ಲೆಲ್ಲ ಬ್ಲೀಡಿಂಗ್ ಆಗಿದೆ. ಈ ಬ್ಲೀಡಿಂಗ್ ಆಗಿರೋದು ವೇನ್ ಒಕ್ಲೂಷನ್. ನಿಮ್ಗೆಲ್ಲ ಗೊತ್ತಿರ್ಬೋದು, ದೇರ್ ಆರ್ 2 ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್, ಒನ್ ಇಸ್ ಆರ್ಟರಿ, ಒನ್ ಇಸ್ ವೇನ್. ಸೊ ಈ ಫಸ್ಟ್ ಕೇಸ್ ನಾವು ನೋಡಿದ್ದು ಆರ್ಟರಿ ಬ್ಲಾಕ್ ಆಗಿದ್ದು, ಈ ಕೇಸಲ್ಲಿ ನಾವು ವೇನ್ ಬ್ಲಾಕೇಜ್ ನೋಡ್ತಾ ಇದೀವಿ. ವೇನ್ ಬ್ಲಾಕೇಜ್ ಆದಾಗ ಕಣ್ಣಿನ ನರದಲ್ಲಿ ಊತ ಬರುತ್ತೆ, ಅಂದ್ರೆ ಅದರಲ್ಲಿ ಸ್ವೆಲ್ಲಿಂಗ್ ಬರುತ್ತೆ. ಸೊ ಅದಕ್ಕೆ ನಾವು ಕಣ್ಣಲ್ಲಿ ಇಂಜೆಕ್ಷನ್ ಕೊಡ್ಬೇಕಾಗತ್ತೆ. ಕಣ್ಣಲ್ಲಿ ಇಂಜೆಕ್ಷನ್ ಕೊಡೋದು ಯಾಕೆ ಅಂತಂದ್ರೆ ಆ ಸ್ವೆಲ್ಲಿಂಗ್ ಕಡಿಮೆ ಮಾಡಕ್ಕೆ. ಸೊ ದಿಸ್ ಪೇಷಂಟ್ ವಿ ಹ್ಯಾವ್ ಟು ಗಿವ್ ಅನ್ ಇಂಜೆಕ್ಷನ್. ವಿ ಡಿಡ್ ಗಿವ್ ಅನ್ ಇಂಜೆಕ್ಷನ್ ಅಂಡ್ ದ ಸ್ವೆಲ್ಲಿಂಗ್ ಕೇಮ್ ಡೌನ್. ಹಿ ರಿಕವರ್ಡ್ ಸಮ್ ವಿಷನ್. ಸೊ ನಿಮ್ಗೆ ಈಸಿಯಾಗಿ ಹೇಳ್ಬೇಕಂದ್ರೆ ವೇನ್ ಒಕ್ಲೂಷನ್ ಇಸ್ ಲೆಸ್ ಸಿವಿಯರ್ ದ್ಯಾನ್ ಆರ್ಟರಿ ಒಕ್ಲೂಷನ್. ಆರ್ಟರಿ ಒಕ್ಲೂಷನ್ ಇಸ್ ಮೋರ್ ಡೇಂಜರಸ್. ಈ ಪೇಷಂಟ್ಗೆ ಏನಾಗಿದೆ ಅಂದ್ರೆ ಸ್ಕೋಟೋಮಾ. ನೆಕ್ಸ್ಟ್ ಪೇಷಂಟ್ ಇದು ಥರ್ಡ್ ಪೇಷಂಟ್. ಈ ಪೇಷಂಟ್ ಅಲ್ಲಿ ಕಂಪ್ಲೀಟ್ ಲಾಸ್ ಆಫ್ ವಿಷನ್ ಇರಲ್ಲ. ಈ ಪೇಷಂಟ್ಗೆ ಹೆಂಗೆ ವೇನ್ ಒಕ್ಲೂಷನ್ ಅಲ್ಲಿ ನಾವು ತೋರಿಸ್ದೆ ಅಷ್ಟು ಡ್ರಾಪ್ ಆಗಲ್ಲ ವಿಷನ್. ಬಟ್ ಏನ್ ಸಿಂಪ್ಟಮ್ ಇರುತ್ತಂದ್ರೆ ಕಣ್ಣಲ್ಲಿ ನಾವು ಎಲ್ಲ ಫೀಲ್ಡ್ ಆಫ್ ವಿಷನ್ ಇರುತ್ತೆ. ನಾನು ಇಲ್ಲಿ ಸ್ಟ್ರೇಟ್ ಆಗಿ ನೋಡ್ತಾ ಇದ್ರು ನನ್ಗೆ ಇಲ್ಲೇನಿದೆ ಎಲ್ಲ ಗೊತ್ತಾಗುತ್ತೆ, ಅಂದ್ರೆ ನಂದಿದು ಫೀಲ್ಡ್ ಆಫ್ ವಿಷನ್. ಈ ಪೇಷಂಟ್ ಏನಾಗುತ್ತೆ ಅಂದ್ರೆ ಫೀಲ್ಡ್ ಆಫ್ ವಿಷನ್ ಅಲ್ಲಿ ಒನ್ ಪರ್ಟಿಕ್ಯುಲರ್ ಏರಿಯಾ ವಿಲ್ ಬಿ ಬ್ಲಾಕ್ ಅಂಡ್ ದಟ್ ಈಸ್ ಕ್ವೈಟ್ ಡಿಸ್ಟ್ರೆಸಿಂಗ್ ಟು ದ ಪೇಷಂಟ್. ಯಾಕಂದ್ರೆ ನಾವು ನೋಡ್ತಾ ಇರೋವಾಗ, ಎಸ್ಪೆಷಲಿ ಡ್ರೈವ್ ಮಾಡ್ತಾ ಇರೋವಾಗ ಅಥವಾ ಓದ್ತಾ ಇರೋವಾಗ ನಮ್ಗೆ ಫುಲ್ ಫೀಲ್ಡ್ ಕ್ಲಿಯರ್ ಆಗಿರ್ಬೇಕು. ಬಟ್ ಈ ಪೇಷಂಟ್ಗೆ ಒಂದು ಜಾಗದಲ್ಲಿ ಬ್ಲಾಕ್ ಇರುತ್ತೆ, ಬ್ಲಾಕ್ ಸ್ಪಾಟ್ ಅಥವಾ ಬ್ಲಾಕ್ ಒಂಥರ ಟ್ರ್ಯಾಂಗಲ್ ತರ ಇರುತ್ತೆ. ಇದಕ್ಕೆ ನಾವು ಸ್ಕೋಟೋಮಾ ಅಂತ ಹೇಳ್ತೀವಿ. ಕೋವಿಡ್ ಪೇಷಂಟ್ಸಿಗೆ ಈ ಸ್ಕೋಟೋಮಾ ಬರೋದು ಕಾಮನ್ ಆಗ್ಬಿಟ್ಟಿದೆ. ಯಾಕಂದ್ರೆ ಕಣ್ಣಿನ ಚಿಕ್ಕ ಚಿಕ್ಕ ರಕ್ತನಾಳಗಳಲ್ಲಿ ಬ್ಲಾಕ್ ಆಗಿರುತ್ತೆ. ನಾವು ಇಷ್ಟೊತ್ತು ನೋಡಿದ್ದು 2 ಕೇಸಲ್ಲಿ ದೊಡ್ಡ ರಕ್ತನಾಳಗಳ ಬ್ಲಾಕ್, ಅಂದ್ರೆ ಆರ್ಟರಿ, ವೇನ್ ಅದ್ರ ಬ್ಲಾಕ್. ಇದು ಕ್ಯಾಪಿಲರೀಸ್ ಬ್ಲಾಕ್, ಅಂದ್ರೆ ಚಿಕ್ಕ ಚಿಕ್ಕ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆದಾಗ ಈ ಪೇಷಂಟ್ಸ್ಗೆ ಸ್ಕೋಟೋಮಾ ಅಂತ ಕಂಡುಬರುತ್ತೆ. ಈಗ ಈಗ ನೋಡಿದ್ರಿ ವೇರಿಯಸ್ ಸಿಂಪ್ಟಮ್ಸ್. ಈಗ ನೆಕ್ಸ್ಟ್ ಕೇಸಿಗೆ ಹೋಗೋಣ. ಈ ಪೇಷಂಟ್ಗೆ ಕೋವಿಡ್ ಆಗಿತ್ತು, RT-PCR ಪಾಸಿಟಿವ್ ಇತ್ತು, ಬಟ್ ಬರೀ ಫೀವರ್ ಇತ್ತು. ಫಸ್ಟ್ ಕೇಸ್ ತರ ಹಾಸ್ಪಿಟಲೈಸೇಷನ್ ಆಗಿರ್ಲಿಲ್ಲ. ಬಟ್ ಈ ಪೇಷಂಟ್ಗೆ ಏನಿತ್ತು ಅಂದ್ರೆ ಹೈಪರ್ ಟೆನ್ಷನ್, ಅಂದ್ರೆ ರೇಸ್ಡ್ BP ವಾಸ್ ಅ ಪ್ರಾಬ್ಲಮ್ ಇನ್ ದಿಸ್ ಪೇಷಂಟ್. ಸೊ ಏನಾಗಿದೆ ಇಲ್ಲಿ ವೇನ್ ಒಕ್ಲೂಷನ್ ಆಗಿದೆ. ನಾನು ಹೇಳಿದ್ನಲ್ಲ ಸೆಕೆಂಡ್ ಕೇಸಲ್ಲಿ ಅದೇ ತರ ಇಲ್ಲೆಲ್ಲ ಬ್ಲೀಡಿಂಗ್ ಆಗಿದೆ, ಮತ್ತೆ ಇಲ್ಲಿ ರಕ್ತ ಸಂಚಾರ ಸ್ಟಾಪ್ ಆಗಿದೆ ಅಂಡ್ ಇಲ್ಲಿ ಸ್ವೆಲ್ಲಿಂಗ್ ಬಂದಿದೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಫಸ್ಟ್ ಕೇಸಲ್ಲಿ ನಾವು ನೋಡಿದ್ವಿ ಆ ಪೇಷಂಟಿಗೆ ಹಾಸ್ಪಿಟಲೈಸೇಷನ್ ಆಗಿತ್ತು, ಆ ಪೇಷಂಟ್ಗೆ ICU ಅಡ್ಮಿಷನ್ ಆಗಿತ್ತು. ಆದ್ಮೇಲೆ 8 ದಿನ ಆದ್ಮೇಲೆ ಡಿಸ್ಚಾರ್ಜ್ ಆಗಿ 8 ದಿನ ಆದ್ಮೇಲೆ ಆ ಪೇಷಂಟ್ಗೆ ಆರ್ಟರಿ ಒಕ್ಲೂಷನ್ ಆಯ್ತು. ವಿಚ್ ಮೀನ್ಸ್ ಫಸ್ಟ್ ಪೇಷಂಟ್ಗೆ ಸಿವಿಯರ್ ಕೋವಿಡ್ ಆಗಿತ್ತು, ಅಂದ್ರೆ he was required to be in the ICU. So that is a severe form of COVID disease, because of which ಕ್ಲಾಟಿಂಗ್ ಜಾಸ್ತಿ ಆಗಿ ಬ್ಲಡ್ ಅಲ್ಲಿ ಅವರಿಗೆ ಕಣ್ಣಿನ ರಕ್ತ ಸಂಚಾರ ಕಡಿಮೆ ಆಗಿತ್ತು. ಬಟ್ ಈ ಪೇಷಂಟ್ಗೆ ICU ಬೇಕಾಗ್ಲಿಲ್ಲ, ವೆಂಟಿಲೇಟರ್ ಸಪೋರ್ಟ್ ಬೇಕಾಗ್ಲಿಲ್ಲ, ಹಾಸ್ಪಿಟಲೈಸೇಷನ್ ಕೂಡ ಬೇಕಾಗಿರ್ಲಿಲ್ಲ. ಈ ಪೇಷಂಟಿಗೆ ಬರೀ ಫೀವರ್ ಆಗಿತ್ತು, ಬರೀ RT-PCR ಮಾಡಿದಾಗ ಪಾಸಿಟಿವ್ ಬಂದಿತ್ತು ಅಷ್ಟೇ. ಬಟ್ ವಾಟ್ ಇಸ್ ದ ಪ್ರಾಬ್ಲಮ್ ವಿತ್ ದಿಸ್ ಪೇಷಂಟ್ ಇಸ್ ಹೈಪರ್ ಟೆನ್ಷನ್ ಕೂಡ ರಿಸ್ಕ್ ಫ್ಯಾಕ್ಟರ್ ಆಡ್ ಆಯ್ತು. ಅಂದ್ರೆ BPನೂ ಜಾಸ್ತಿ ಆಗಿ COVID-19 ಇನ್ಫೆಕ್ಷನ್ ಜೊತೆ BP ಜಾಸ್ತಿ ಆಗಿದ್ದ ಕಾರಣ ಅವು ಎರಡೂ ಒಂಥರ ಇಂಟರ್ಪ್ಲೇ ಆಗಿ, ಅಂದ್ರೆ ಎರಡೂ ಕಂಬೈನ್ ಆಗಿ ಇಫೆಕ್ಟ್ ಆಗಿದ್ದು ವೇನ್ ಒಕ್ಲೂಷನ್. ಮೇ ಬಿ ಈ ಪೇಷಂಟ್ಗೆ COVID-19 ಆಗಿರ್ಲಿಲ್ಲ, ಬರೀ BP ಅಷ್ಟೇ ಪ್ರಾಬ್ಲಮ್ ಇತ್ತಂದ್ರೆ ವೇನ್ ಒಕ್ಲೂಷನ್ ಆಗಿರ್ತಿರ್ಲಿಲ್ವೋ ಏನೋ. ಬಟ್ ಕೋವಿಡ್ ಇನ್ಫೆಕ್ಷನ್ ಇಂದ ಅದ್ ಹೇಗೆ ಕೋವಿಡ್ ಇನ್ಫೆಕ್ಷನ್ ಇಟ್ ಸೆಲ್ಫ್ ಕ್ಯಾನ್ ಕಾಸ್ ಥ್ರೋಂಬೋಸಿಸ್. ದಿಸ್ ಪೇಷಂಟ್ ಹ್ಯಾಡ್ ನಾಟ್ ಓನ್ಲಿ hypertension, COVID infection caused the clotting in these vessels and caused a vein occlusion. ಸೊ ನಾವು ಈಗ ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಬರೀ ಕೋವಿಡ್ ಇನ್ಫೆಕ್ಷನ್ ಇದ್ರು, ಮೈಲ್ಡ್ ಇನ್ಫೆಕ್ಷನ್ ಇದ್ರು, ಹಾಸ್ಪಿಟಲೈಸೇಷನ್ ಇಲ್ಲದೆ ಹೋದ್ರು ಕೂಡ ಪೇಷಂಟ್ಸಿಗೆ ರೆಟಿನಾನಲ್ಲಿ ಪ್ರಾಬ್ಲಮ್ ಆಗ್ಬೋದು, ಸಿವಿಯರ್ ಪ್ರಾಬ್ಲಮ್ ಆಗ್ಬೋದು, ವಿಷನ್ ಬ್ಲರ್ಡ್ ಆಗ್ಬೋದು. ಸೊ ಸಮರಿ ಹೇಳ್ಬೇಕಂದ್ರೆ ನಾನು ಹೇಳ್ದಂಗೆ ಇದ್ ನೀವು ನೋಡ್ಬೇಕಾಗಿಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕಾಗಿಲ್ಲ ಈ ಫ್ಲೋ ಚಾರ್ಟ್ ಅನ್ನ. ನನ್ನ ಮಾತೆ ಕೇಳಿ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಸಿವಿಯರ್ ಕೋವಿಡ್ ಆದಾಗ ರಿಸ್ಕ್ ಆಫ್ ಒಕ್ಲೂಷನ್ ತುಂಬಾ ಜಾಸ್ತಿ.
ಆ ಒಕ್ಲೂಷನ್ ಏನ್ ಕಾಣಿಸ್ಕೊಳತ್ ನಮ್ಗೆ ಅದು ಸೆಕೆಂಡ್ ವೀಕ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಳುತ್ತೆ. ಅಂದ್ರೆ ಫಸ್ಟ್ ವೀಕ್ ಅಲ್ಲಿ ಸ್ವಲ್ಪ ರೇರ್, ಸೆಕೆಂಡ್ ವೀಕ್ ಅಂದ್ರೆ ಪೇಷಂಟಿಗೆ ಮೋಸ್ಟ್ಲಿ ಸೆಕೆಂಡ್ ಡೇ ಇಂದಾನೆ ಹಾಸ್ಪಿಟಲೈಸ್ ಆಗಿರ್ಬೋದು. ಬಟ್ ನಾವು ಹಾಸ್ಪಿಟಲ್ ಸ್ಟೇ ಅಲ್ಲಿ ನೋಡಿದ್ರೆ ಫಸ್ಟ್ ವೀಕ್ ಅಲ್ಲಿ ಮೇ ಬಿ ನಾಟ್ ಮಚ್ ಆಫ್ ಅ ಪ್ರಾಬ್ಲಮ್ ಇನ್ ದಿ ಐ. ಸೆಕೆಂಡ್ ವೀಕ್ ಅಲ್ಲಿ ಇಟ್ ಇಸ್ ವೆರಿ ಕ್ರೂಷಿಯಲ್ ಟು ಚೆಕ್ ದ ರೆಟಿನಾ ಆಫ್ ದೀಸ್ ಪೇಷಂಟ್ಸ್. ಸಿವಿಯರ್ ಕೋವಿಡ್ ಆದವ್ರಿಗೆ ಸೆಕೆಂಡ್ ವೀಕ್ ಅಲ್ಲಿ ತುಂಬಾ ಮಾನಿಟರ್ ಮಾಡ್ತಾ ಇರ್ಬೇಕು, ಯಾಕಂದ್ರೆ ಅವಾಗ ಅವ್ರ ಬ್ಲಡ್ ಅಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಬಾಡಿಯಲ್ಲಿ ಯಾವುದೇ ಭಾಗದಲ್ಲೂ ಕೂಡ ಕ್ಲಾಟ್ ಆಗ್ಬೋದು. ದಟ್ ಈಸ್ ದ ಕ್ರೂಷಿಯಲ್ ಟೈಮ್ ವೆನ್ ಫಂಡಸ್ ಎಕ್ಸಾಮಿನೇಷನ್, ರೆಟಿನಾ ಎಕ್ಸಾಮಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ನೋಡ್ದ ಹಾಗೆ ಸಿವಿಯರ್ ಕೋವಿಡ್ ಅಷ್ಟೇ ಅಲ್ಲ, ಮೈಲ್ಡ್ ಪೇಷಂಟ್ಸ್ ಅಲ್ಲೂ ಮೈಲ್ಡ್ ಕೋವಿಡ್ ಆಗಿದ್ರೂ ಕೂಡ ಸೆಕೆಂಡ್ ವೀಕ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು. ಎಸ್ಪೆಷಲಿ ಅವರಿಗೆ ಡಯಾಬಿಟೀಸ್ ಇದ್ರೆ, ಹೈಪರ್ ಟೆನ್ಷನ್ ಇದ್ರೆ, ಮತ್ತೇನಾದ್ರೂ ಹಾರ್ಟಿನ ತೊಂದರೆ ಇದ್ರೆ ಅವರಿಗೆ ಸೆಕೆಂಡ್ ವೀಕ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು. ಅವ್ರಿಗೆ ಸಿವಿಯರ್ ಇರ್ಲಿಕ್ಕಿಲ್ಲ, ಆದ್ರೂನು ಅವ್ರಿಗೆ ಕಣ್ಣಲ್ಲಿ ದೃಷ್ಟಿಹೀನತೆ ಆಗ್ಬೋದು. ಇನ್ನೊಂದೇನಂದ್ರೆ ಅರೌಂಡ್ 3 to 6 weeks ಆಫ್ಟರ್ ರಿಕವರಿ, ಈಗ ಕೋವಿಡ್ ಬಂದಿದೆ ಹೋಗಿದೆ ಆರಾಮಿದೀವಿ, ಬಟ್ 3 to 6 weeks ಆದ್ಮೇಲೆ ಕಣ್ಣಲ್ಲಿ ರೆಟಿನೈಟಿಸ್ ಆಗುತ್ತೆ. ಹೇಗೆ ನಿಮ್ಗೆ ಗೊತ್ತಿರ್ಬೋದು, ನಾನು ಮೊದಲೇ ಹೇಳಿದೆ ನಿಮ್ಗೆ, ರೆಟಿನಾ ಇನ್ಫೆಕ್ಷನ್ ಆಗೋದಕ್ಕೆ ರೆಟಿನೈಟಿಸ್ ಅಂತ ಹೇಳ್ತೀವಿ. ಸೊ 6 weeks ತನಕನೂ ಪೇಷಂಟಿಗೆ ರೆಟಿನಾ ಪ್ರಾಬ್ಲಮ್ ಆಗ್ಬಹುದು. ಈಗ ಕೋವಿಡ್ ಹೊಟ್ಟೋಯ್ತಪ್ಪ ನಾನೀಗ ಆರಾಮಾಗಿರ್ಬೋದು ಅಂತಿಲ್ಲ. 6 weeks ಆದ್ಮೇಲೆ ಕೂಡ, ಆಲ್ಮೋಸ್ಟ್ 2 months 3 months ಆದ್ಮೇಲೆ ಕೂಡ ರೆಟಿನಾನಲ್ಲಿ ಪ್ರಾಬ್ಲಮ್ ಆಗಿ ದೃಷ್ಟಿಹೀನತೆ ಆಗ್ಬೋದು. ಸೊ ಟೆಸ್ಟ್ಗಳು ಏನ್ ಮಾಡ್ತಾರಂದ್ರೆ, ಈ ಫ್ಲೋ ಚಾರ್ಟ್ ನಿಮ್ಗೆ ಪೂರ್ತಿ ನಾನು ಹೇಳಲ್ಲ, ನಾನು ಸಿಂಪಲ್ ಆಗಿ ಮಾಡಿ ಹೇಳ್ತೀನಿ. ಟೆಸ್ಟ್ ಏನ್ ಮಾಡ್ಬೇಕಂದ್ರೆ, ಸಿವಿಯರ್ ಕೋವಿಡ್ ಪೇಷಂಟ್ಸ್ಗೆ ನಾವು ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಚೆಕ್ ಮಾಡ್ತೀವಿ. ಅಂದ್ರೆ ಬ್ಲಡ್ ಅಲ್ಲಿ ಕೆಲವು ಅಂಶಗಳಿರ್ತವೆ, ಆ ಅಂಶಗಳು ಹೆಚ್ಚಾದ್ರೆ ಕ್ಲಾಟಿಂಗ್ ಇನ್ ರಿಸ್ಕ್ ಹೆಚ್ಚಾಗುತ್ತೆ. ಸೊ ಆ ಅಂಶಗಳ ಲೆವೆಲ್ ಅನ್ನ ನಾವು ನೋಡ್ತೀವಿ ಬ್ಲಡ್ ಅಲ್ಲಿ. ಅದು ತುಂಬಾನೇ ಹೈ ಇದ್ರೆ ಅದನ್ನ ಕಡಿಮೆ ಮಾಡೋ ಹಾಗೆ ಆಂಟಿಕೋಆಗ್ಯುಲೇಷನ್ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಸ್ವಲ್ಪ ಮೈಲ್ಡ್ ಇನ್ಫೆಕ್ಷನ್, ಮಾಡರೇಟ್ ಇನ್ಫೆಕ್ಷನ್ ಇದ್ದವರಿಗೆ ನಿಮ್ಗೆ ಏನಾದ್ರೂ ಕೋವಿಡ್ ಫೀವರ್ ಆಗಿತ್ತಾ, RT-PCR ಪಾಸಿಟಿವ್ ಇತ್ತಾ ಅಂತ ನಾವು ಕೇಳ್ಬೇಕಾಗತ್ತೆ. ಇದು ನಾವು RT-PCR ಮಾಡಿದ್ರೆ ಸೆಕೆಂಡ್ ವೀಕ್ ಅಲ್ಲಿ, ಥರ್ಡ್ ವೀಕ್ ಅಲ್ಲಿ, ಫೋರ್ತ್ ವೀಕ್ ಅಲ್ಲಿ ಎಷ್ಟೋ ಸಲ ಅದ್ ನೆಗೆಟಿವ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು RT-PCR ಮೇಲೆ ರಿಲೈ ಆಗಕ್ಕಾಗಲ್ಲ. ಕೋವಿಡ್ ಆಂಟಿಬಾಡೀಸ್ ಮೇಲೆ ರಿಲೈ ಆಗ್ಬೇಕಾಗತ್ತೆ. ಕೋವಿಡ್ ಆಂಟಿಬಾಡೀಸ್ ಅಂದ್ರೆ ದ ಬಾಡಿ ಪ್ರೊಡ್ಯೂಸಸ್ ಆಂಟಿಬಾಡೀಸ್ ಅಗೇನ್ಸ್ಟ್ ಕೋವಿಡ್ ಇನ್ಫೆಕ್ಷನ್ after a certain amount of time, usually about 2 to 3 weeks later. That time when we see the antibody levels, andre body na protective mechanism adu against COVID infection, it releases some factors which fight the COVID virus. So ಆ ಲೆವೆಲ್ಸ್ ಜಾಸ್ತಿ ಇದ್ರೆ ಓಕೆ, ಈ ಪೇಷಂಟ್ ಅಲ್ಲಿ ಹಿಂದೆ ಕೋವಿಡ್ ಇನ್ಫೆಕ್ಷನ್ ಆಗಿತ್ತೋ ಏನೋ ಅಂತ ಇಂಡೈರೆಕ್ಟ್ ಎವಿಡೆನ್ಸ್ ಅದು. ಸೊ ಅಂತ ಪೇಷಂಟ್ ಅಲ್ಲಿ ನಾವು ಕೋವಿಡ್ ಆಂಟಿಬಾಡೀಸ್ ನೋಡ್ತೀವಿ. ಸೊ ನೆಕ್ಸ್ಟ್ ಕೇಸ್, ಈಗ ತುಂಬಾ ಫೇಮಸ್ ಆಗಿರೋದು ಬ್ಲ್ಯಾಕ್ ಫಂಗಸ್ ಅಲ್ಲಿ ಕೂಡ ನಮಗೆ ಆರ್ಟರಿ ಒಕ್ಲೂಷನ್ ಆಗ್ಬೋದು. ಈ ಪೇಷಂಟ್ಸಿಗೆ ವಿಷನ್ ಲಾಸ್ ಕಂಪ್ಲೀಟ್ ಆಗ್ಬೋದು, ಬಿಕಾಸ್ mucormycosis can affect the arteries of the eye. It can cause occlusion by itself. So artery occlusion is a manifestation of mucor also. Mucor ಕೂಡ ಈ ತರ ಕಣ್ಣಲ್ಲಿ occlusion ಮಾಡಿ, ಕಣ್ಣಲ್ಲಿ ಅಟ್ಯಾಕ್ ಮಾಡಿ ಕಣ್ಣಿನ ರಕ್ತ ಸಂಚಾರ ಕಡಿಮೆ ಮಾಡ್ಬೋದು ಪರ್ಮನೆಂಟ್ ಆಗಿ. ಈಗ ನಾವು ತುಂಬಾ ಮೇಜರ್ ನೋಡಿದೀವಿ, ಅಂದ್ರೆ ಏನು, ಆರ್ಟರಿ ಒಕ್ಲೂಷನ್, ವೇನ್ ಒಕ್ಲೂಷನ್, ಇವೆಲ್ಲ ತುಂಬಾ ಮೇಜರ್ ಇವೆಂಟ್ಸ್. ಅಂದ್ರೆ ಅದರಿಂದ ಕಂಪ್ಲೀಟ್ ದೃಷ್ಟಿಹೀನತೆ ಆಗುತ್ತೆ. ಈಗ ನಾವು ಸ್ವಲ್ಪ ಮೈಲ್ಡ್ ಕೇಸಸ್ ಅನ್ನ ನೋಡೋಣ. ಅಂದ್ರೆ ಮೈಲ್ಡ್ ಅಂದ್ರೆ ಪೇಷಂಟಿಗೆ ಏನೋ ಜ್ವರ ಬಂತು, ಹೊಟ್ಟೋಯ್ತು, 1 ತಿಂಗಳ ಹಿಂದೆ ಅಂತ ಇಟ್ಕೊಳ್ಳಿ. ಯಂಗ್ ಪೇಷಂಟ್, 26 ವರ್ಷದ ಒಂದು ಯುವತಿ, ಅವಳಿಗೆ 1 ತಿಂಗಳ ಹಿಂದೆ ಮೈಲ್ಡ್ ಫೀವರ್ ಬಂತು, ಹೊಟ್ಟೋಯ್ತು. ಅವಳಿಗೆ ಟೆಸ್ಟ್ ಮಾಡಿಸ್ಲಿಲ್ಲ, ಏನೂ ಮಾಡ್ಲಿಲ್ಲ, ಅವಳಿಗೆ ಏನು ಪ್ರಾಬ್ಲಮ್ಮು ಇಲ್ಲ, ಶುಗರ್ ಇಲ್ಲ, BP ಇಲ್ಲ, 26 ವರ್ಷದ ಹುಡುಗಿ. ಅವಳಿಗೆ ಸಡನ್ ಆಗಿ 2 ಕಣ್ಣಲ್ಲಿ ಬ್ಲರ್ಡ್ ವಿಷನ್ ಶುರು ಆಯ್ತು. ನಾವು ಚೆಕ್ ಮಾಡಿದಾಗ ಇಲ್ಲಿ
ಒಂಥರ ಕೊಲೆಸ್ಟ್ರಾಲ್ ಡೆಪಾಸಿಟ್ಸ್ ಆಗಿದೆ ರೈಟ್ ಐಯಲ್ಲಿ. ಲೆಫ್ಟ್ ಐಯಲ್ಲಿ ಹೊಸ ಹೊಸ ರಕ್ತನಾಳಗಳು ಹುಟ್ಕೊಂಡಿದೆ. ಈಗ ನಮ್ಗೆ ಏನ್ ಡೌಟ್ ಬರ್ಬೇಕು, ಈ ತರ ಪೇಷಂಟ್ ಯೂಶಲಿ ಡಯಾಬಿಟೀಸ್ ಇರುತ್ತೆ, ಹೈಪರ್ ಟೆನ್ಷನ್ ಇರುತ್ತೆ. ಸುಮ್ನೆ 26 ವರ್ಷದ ಹುಡುಗಿಗೆ ಈ ತರ ಆಗ್ಬಾರ್ದು. ಹೆಲ್ದಿ ಯಂಗ್ ಯೂತ್ಸ್, ದೇ ಶುಡ್ ನಾಟ್ ಹ್ಯಾವ್ ಸಚ್ ಪ್ರಾಬ್ಲಮ್ಸ್. ಬಟ್ ಸರ್ಪ್ರೈಸಿಂಗ್ಲಿ ಈ ತರ ಯಂಗ್ ಹೆಲ್ದಿ ಏನೂ ಇಲ್ಲ ಪ್ರಾಬ್ಲಮ್. ಬಟ್ 1 ತಿಂಗಳ ಹಿಂದೆ ಫೀವರ್ ಆಗಿತ್ತು. ಅದು ಒಂದೇ ಹಿಸ್ಟ್ರಿ ಈ ಪೇಷಂಟ್ಗೆ. ಸೊ ನಾವು ಫೀವರ್ ಕಾಸಸ್ ಇರುತ್ತೆ, ಡೆಂಗಿ ಇರ್ಬೋದು, ಚಿಕನ್ ಗುನ್ಯಾ ಇರ್ಬೋದು, ಈ ತರ ಟೈಫಾಯ್ಡ್ ಇರ್ಬೋದು, ಈ ತರ ಟೆಸ್ಟ್ಸ್ ಎಲ್ಲ ಮಾಡ್ತೀವಿ. ಬಟ್ ಈ ಕೋವಿಡ್ ಪ್ಯಾಂಡಮಿಕ್ ನಡೆದಿದೆ ಅಂತ ನಾವು ಕೋವಿಡ್ ಟೆಸ್ಟ್ ಕೂಡ ಮಾಡ್ತೀವಿ. ಬಟ್ ಇದು RT-PCR ಅಲ್ಲ. ಅಂದ್ರೆ ಈ ಕ್ಷಣದಲ್ಲಿ ಪೇಷಂಟಿಗೆ ಫೀವರ್ ಇಲ್ಲ, ಹೋದ್ ತಿಂಗಳಿತ್ತು. ಸೊ ಈಗ ನಾವು RT-PCR ಮಾಡಿದ್ರೆ ಏನು ಉಪಯೋಗ ಇಲ್ಲ, ಬಿಕಾಸ್ ಇಟ್ ವಿಲ್ ಬಿ ನೆಗೆಟಿವ್. ಸೊ ನಾವು ಏನ್ ಮಾಡ್ತೀವಿ, ಆಂಟಿಬಾಡೀಸ್ ಚೆಕ್ ಮಾಡ್ತೀವಿ. ಈ ಪೇಷಂಟಿಗೆ ನಾವು ಆಂಟಿಬಾಡೀಸ್ ಚೆಕ್ ಮಾಡಿದಾಗ ಇಟ್ ವಾಸ್ ವೆರಿ ಹೈ. ಇದಕ್ಕೆ ನಾವು ಆಂಜಿಯೋಗ್ರಫಿ ಅಂತ ಹೇಳ್ತೀವಿ. ಆಂಜಿಯೋಗ್ರಫಿ ಮಾಡಿದಾಗ ಇಲ್ಲಿ ತುಂಬಾ ಜಾಸ್ತಿ ಪ್ರಪೋರ್ಷನ್ ಅಲ್ಲಿ ರಕ್ತನಾಳಗಳು, ಹೊಸ ರಕ್ತನಾಳಗಳು ಹುಟ್ಕೊಂಡಿದ್ದು, ಇಲ್ಲಿ ಬ್ಲೀಡಿಂಗ್ ಕೂಡ ಆಗಿತ್ತು ಈ ಪೇಷಂಟ್. ಸೊ ವಾಟ್ ಇಸ್ ದ ಮೆಸೇಜ್ ಫ್ರಮ್ ದಿಸ್ ಕೇಸ್? ಮೈಲ್ಡ್ ಫೀವರ್ ಬಂದ್ ಹೋಗಿರ್ಬೋದು, ಯಂಗ್ ಪೇಷಂಟ್ ಇರ್ಬೋದು, ಶುಗರ್ ಇಲ್ಲ, BP ಇಲ್ಲ, ಏನೂ ಇಲ್ಲ. ಸ್ಟಿಲ್ ಕೋವಿಡ್ ಲೀವ್ಸ್ ಇಟ್ಸ್ ಮಾರ್ಕ್ ಆನ್ ದ ರೆಟಿನಾ. ಕೋವಿಡ್ ಒಂದು ಸಿಗ್ನೇಚರ್ ಮಾಡುತ್ತೆ, ರೆಟಿನಾನಲ್ಲಿ ನಾನು ಬಂದಿದ್ದೆ, ನಾನು ಇನ್ಫೆಕ್ಟ್ ಮಾಡಿದ್ದೀನಿ ರೆಟಿನಾ. ಸೊ ದ ಮೆಸೇಜ್ ಇಸ್ ದಟ್ ಏನಾದ್ರೂ ಫೀವರ್ ಬಂದಿದ್ರೆ ನೀವು ಟೆಸ್ಟ್ ಮಾಡಿಸ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಇಟ್ ಈಸ್ ಬೆಟರ್ ಟು ಗೆಟ್ ಯೋರ್ ರೆಟಿನಾ ಚೆಕ್ಡ್. ಬಿಕಾಸ್ ಈ ತರ ಹೊಸ ರಕ್ತನಾಳಗಳಲ್ಲಿ ಏನ್ ಡೇಂಜರ್ ಅಂದ್ರೆ ಬ್ಲೀಡಿಂಗ್ ಆಗ್ಬಿಡುತ್ತೆ. ಸಡನ್ ಬ್ಲೀಡಿಂಗ್ ಆಗಿ ಕಣ್ಣು ವಿಷನ್ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಸಮ್ಟೈಮ್ಸ್ ಲೇಸರ್ ಮಾಡ್ಬೇಕಾಗುತ್ತೆ, ಸಮ್ಟೈಮ್ಸ್ ಇಂಜೆಕ್ಷನ್ಸ್ ಕೊಡ್ಬೇಕಾಗುತ್ತೆ, ಸಮ್ಟೈಮ್ಸ್ ಈವನ್ ಸರ್ಜರಿ ಮಾಡ್ಬೇಕಾಗುತ್ತೆ. ಸೊ ಆ ತರ ಇದ್ದಾಗ ಏನಾದ್ರೂ ಫೀವರ್ ಬಂದಿದ್ರೆ ಡೋಂಟ್ ನೆಗ್ಲೆಕ್ಟ್ ಇಟ್, ಗೆಟ್ ಅ ಕೋವಿಡ್ ಟೆಸ್ಟ್ ಡನ್. ಇಫ್ ಇಟ್ ಇಸ್ ಪಾಸಿಟಿವ್, ಎಲ್ಲ ಪ್ರಿಕಾಷನ್ಸ್ ತಗೋಬೇಕು. ಅಷ್ಟೇ ಅಲ್ಲ, ರೆಟಿನಾ ಚೆಕಪ್ ಕೂಡ ಮಾಡಿಸ್ಬೇಕು. ಯೂಶಲಿ ಆಫ್ಟರ್ 4 to 6 weeks ಆಫ್ ಕೋವಿಡ್ ಇನ್ಫೆಕ್ಷನ್ ಈ ತರ ಪ್ರಾಬ್ಲಮ್ಸ್ ಕಂಡು ಬರುತ್ತೆ. ಈ ಜನರಲ್ ಪಬ್ಲಿಕ್ ಗೊತ್ತಿಲ್ಲ. ನಾವ್ ಈ ತರ ಪೇಷಂಟ್ ನೋಡ್ತಾ ಇದೀವಿ, ಈ ಪೇಷಂಟ್ಸ್ ಇಂದ ನಾವು ಕಲಿತಾ ಇದೀವಿ, ಈ ಕೇಸಸ್ ನೋಡಿ ನೋಡಿ ನಾವು ಕಲಿತಾ ಇದೀವಿ. ಸೊ ನಮ್ಮ ಅಡ್ವೈಸ್ ಏನಂದ್ರೆ, ಫೀವರ್ ಏನಾದ್ರೂ ಬಂದಿದ್ರೆ ಟೆಸ್ಟ್ ಮಾಡಿಸ್ಕೊಳ್ಳಿ. ಪಾಸಿಟಿವ್ ಇತ್ತು ಅಂತಂದ್ರೆ ಅಟ್ಲೀಸ್ಟ್ ಎವ್ರಿ ಮಂತ್ ಸ್ವಲ್ಪ ರೆಟಿನಾ ಚೆಕಪ್ ಮಾಡಿಸ್ತಾ ಇರಿ. ಇನ್ನೊಂದು ನೀವೇನ್ ಮಾಡ್ಬೋದು ಅಂದ್ರೆ, ಕಣ್ಣಿನ ವಿಷನ್ ನೀವೇ ಚೆಕ್ ಮಾಡ್ಕೋಬಹುದು. ಏನಾದ್ರೂ ಬ್ಲರ್ ಆಗಿದೆಯಾ, ಹೇಗ್ ಚೆಕ್ ಮಾಡ್ಕೊಳ್ಳೋದು? ಒಂದ್ ಕಣ್ ಮುಚ್ಚಿ ನೋಡಿ, ಏನಾದ್ರೂ ಸ್ಕೋಟಮ ಇದೆಯಾ, ಏನಾದ್ರೂ ಬ್ಲ್ಯಾಕ್ ಸ್ಪಾಟ್ ಇದೆಯಾ ವಿಷನ್ ಅಲ್ಲಿ, ಅಥವಾ ಏನಾದ್ರೂ ದೃಷ್ಟಿ ಕಡಿಮೆ ಆಗಿದೆಯಾ. ಈಗ ನಮ್ಗೆ ಎಷ್ಟೋ ಸಲ 2 ಕಣ್ಣು ಯೂಸ್ ಮಾಡ್ತಾ ಇರ್ತೀವಿ. ಸೊ ನಮ್ ಯಾವ ಡಾಮಿನೆಂಟ್ ಕಣ್ಣೋ, ಯಾವ್ದು ಡಾಮಿನೆಂಟ್ ಕಣ್ಣೋ ಅದ್ರಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಸೊ ವಿ ಫೀಲ್ ಎವ್ರಿಥಿಂಗ್ ಇಸ್ ನಾರ್ಮಲ್. ಬಟ್ ವಾಟ್ ವಿ ಡೋಂಟ್ ರಿಯಲೈಸ್ ಇಸ್, ನಮ್ ನಾನ್ ಡಾಮಿನೆಂಟ್ ಕಣ್ಣಲ್ಲಿ, ಸಪೋಸ್ ಆಲ್ ಆಫ್ ಅಸ್ ವಿ ಯೂಸ್ ಬೋತ್ ದಿ ಐಸ್ ಟು ಸಿ. ಸೊ ಮೆನಿ ಟೈಮ್ಸ್ ವಿ ಡೋಂಟ್ ಇವನ್ ರಿಯಲೈಸ್ ದಟ್ ಒನ್ ಆಫ್ ದಿ ಐಸ್ ಇಸ್ ಸೀಯಿಂಗ್ ಲೆಸ್. ಸೊ ನಮ್ಗೆ ರಿಯಲೈಸೇ ಆಗಲ್ಲ ಒಂದ್ ಕಣ್ಣಲ್ಲಿ ನಮಗ್ ಕಾಣಿಸ್ತಾ ಇಲ್ಲ. ಸೊ ನಾವೇನ್ ಅಡ್ವೈಸ್ ಮಾಡ್ತೀವಿ ಅಂದ್ರೆ, ನಿಮ್ಗೆ ಏನಾದ್ರೂ ಫೀವರ್ ಆಗಿತ್ತು, ಕೋವಿಡ್ ಟೆಸ್ಟ್ ಮಾಡ್ಸಿದಿರೋ ಮಾಡ್ಸಿಲ್ವೋ, ಸ್ವಲ್ಪ ಎವ್ರಿ ಫ್ಯೂ ಡೇಸ್ ಯು ಕ್ಯಾನ್ ಜಸ್ಟ್ ಚೆಕ್. ಏನಾದ್ರು ಕಡಿಮೆ ಕಾಣಿಸ್ತಾ ಇದೆಯಾ, ಏನಾದ್ರೂ ನಮ್ಗೆ ಬ್ಲ್ಯಾಕ್ ಸ್ಪಾಟ್ಸ್ ಕಾಣಿಸ್ತಾ ಇದೆಯಾ, ಅಥವಾ ಏನೋ ಧಾರೆ ತರ ಕಾಣಿಸ್ತಾ ಇದೆಯಾ ಅಂತ ಸ್ವಲ್ಪ ಚೆಕ್ ಮಾಡ್ಕೋತಾ ಇರ್ಬೇಕು. ಬಿಕಾಸ್ ಆ ಸ್ಟೇಜ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ರೆ ಸಕ್ಸಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ. ಸೊ ಇಟ್ ತುಂಬಾನೇ ಹೆಮರೇಜ್ ಆಗೋದ್ರೆ, ತುಂಬಾನೇ ಬ್ಲೀಡಿಂಗ್ ಆಗೋದ್ರೆ ಮತ್ತೆ ಜಾಸ್ತಿ ಮೆಜರ್ಸ್ ತಗೋಬೇಕಾಗತ್ತೆ, ಮೋರ್ ಕಾಂಪ್ಲೆಕ್ಸ್ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಕೇಸಿಗೆ ಬರೋಣ. ಈಗ ಇದು ಒಂದು 40-year-old ವುಮನ್, 15 ದಿವಸದಿಂದ ರೈಟ್ ಐಯಲ್ಲಿ ಕಾಣಿಸ್ತಾ ಇಲ್ಲ. ಫೀವರ್ 1 ತಿಂಗಳ ಹಿಂದೆ ಆಗಿತ್ತು. ಇವರು ಟೆಸ್ಟ್ ಮಾಡಿಸಿಲ್ಲ. ಈಗ ನೋಡಿ, ಇದೇ ರೆಟಿನೈಟಿಸ್ ಅಂದ್ರೆ ರೆಟಿನಲ್ ಇನ್ಫೆಕ್ಷನ್ ಆಗಿದೆ. ಇಲ್ಲೆಲ್ಲ ಯೆಲ್ಲೋ ಡೆಪಾಸಿಟ್ಸ್ ಆಗಿದೆ. ಇಲ್ಲಿ ಕಣ್ಣಲ್ಲಿ ಮ್ಯಾಕ್ಯುಲರ್ ಇಡಿಮಾ ಅಂತ ಹೇಳ್ತೀವಿ. ಅಂದ್ರೆ ಮ್ಯಾಕ್ಯುಲಾ, ಮನುಷ್ಯನಿಗೆ ಸೆಂಟರ್ ಅಲ್ಲಿ ಎಲ್ಲಾರ್ಕಿಂತ ಜಾಸ್ತಿ ಅಂದ್ರೆ ಶಾರ್ಪೆಸ್ಟ್ ವಿಷನ್ ಇರೋದು ಮ್ಯಾಕ್ಯುಲಾನಲ್ಲಿ, ಸೆಂಟರ್ ಆಫ್ ದ ರೆಟಿನಾ. ಅಲ್ಲೇ ಇವರಿಗೆ ಫ್ಲೂಯಿಡ್ ಕಲೆಕ್ಷನ್ ಆಗಿದೆ.
ದಟ್ ಮೀನ್ಸ್ ಈ ಪೇಷಂಟಿಗೆ ಸೆಂಟರ್ ಆಫ್ ದ ಫೀಲ್ಡ್ ಅಲ್ಲೇ ಏನು ಕಾಣಿಸ್ತಾ ಇಲ್ಲ. ಸೊ ದಿಸ್ ಪೇಷಂಟ್ 1 ತಿಂಗಳ ಹಿಂದೆ ಫೀವರ್ ಆಗಿತ್ತು, RT-PCR ಮಾಡಿದ್ರೆ ಏನೂ ಉಪಯೋಗ ಇಲ್ಲ. ಸೊ ಕೋವಿಡ್ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂತು, ಅದಕ್ಕೆ ತಕ್ಕಂಗೆ ನಾವು ಟ್ರೀಟ್ಮೆಂಟ್ ಕೊಟ್ವಿ. ಯೂಶಲಿ ಈ ಪೇಷಂಟ್ಸಿಗೆ ನಾವು ಸ್ಟಿರಾಯ್ಡ್ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಈ ಸ್ಟಿರಾಯ್ಡ್ ಟ್ರೀಟ್ಮೆಂಟ್ ಕೊಟ್ಮೇಲೆ ಸ್ವಲ್ಪ ಈ ಸ್ವೆಲ್ಲಿಂಗ್ ಉಳ್ಕೊಂಡಿತ್ತು, ಅದಕ್ಕೆ ನಾವು ಕಣ್ಣಲ್ಲಿ ಒಂದು ಇಂಜೆಕ್ಷನ್ ಮಾಡಿದ್ವಿ. ಆ ಇಂಜೆಕ್ಷನ್ ಕೊಟ್ಮೇಲೆ ದಿಸ್ ಪೇಷಂಟ್ ರಿಕವರ್ಡ್ ವೆರಿ ವೆಲ್. ಸೊ ದ ಪಾಯಿಂಟ್ ಇಸ್ ದಟ್ ದಿಸ್ ಪೇಷಂಟ್ ಗಾಟ್ ಅನ್ ಐ ಎಕ್ಸಾಮಿನೇಷನ್. ಕಣ್ ಚೆಕ್ ಮಾಡಿಸ್ಕೊಂಡ್ರು, ಕಣ್ಣಲ್ಲಿ ಪ್ರಾಬ್ಲಮ್ ಬಂತು, ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರು, ಈ ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಯ್ತು. ಸೊ ಈ ಪೇಷಂಟ್ ಕಣ್ಣಿನ ಆಸ್ಪತ್ರೆಗೆ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಹಂಗೆ ಬಿಟ್ಟಿದ್ರೆ ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗ್ತಿತ್ತು ಏನು. ಸೊ ನೆಕ್ಸ್ಟ್ ಕೇಸ್ ನೋಡೋಣ. ದಿಸ್ ಇಸ್ ಅ 50-year-old ಲೇಡಿ. ಡಿಮಿನಿಶ್ಡ್ ವಿಷನ್ ಅಂದ್ರೆ ದೃಷ್ಟಿ ಕಡಿಮೆ ಆಗಿದೆ 2 ಕಣ್ಣಲ್ಲಿ 2 ತಿಂಗಳಿಂದ. 2 ತಿಂಗಳ ಹಿಂದೆ ಜ್ವರ ಬಂದಿತ್ತು. ಅದಾದ್ಮೇಲೆ ಈಗ 2 ತಿಂಗಳಿಂದ ಅವ್ರಿಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಒಂದು ಆಫ್ಥಲ್ಮಾಲಜಿಸ್ಟ್ಗೆ ಕನ್ಸಲ್ಟ್ ಮಾಡಿ ಅವರು ರೆಟಿನಾ ಪ್ರಾಬ್ಲಮ್ ಇದೆ ಅಂತ ಹೇಳಿ ಒಂದು ಗುಳಿಗೆ ಸ್ಟಾರ್ಟ್ ಮಾಡಿದ್ರು. ಈ ಪೇಷಂಟ್ ಏನ್ ಪ್ರಾಬ್ಲಮ್ ಅಂದ್ರೆ ಡಯಾಬಿಟೀಸ್ ಅನ್ಕಂಟ್ರೋಲ್ಡ್ ಇದೆ. ಅವ್ರದ್ದು ಬ್ಲಡ್ ಶುಗರ್ ಲೆವೆಲ್ಸ್ ವಾಸ್ ಮೋರ್ ದೆನ್ 300. ನಾವು ಎಲ್ಲ ಟೆಸ್ಟ್ ಮಾಡಿದ್ವಿ. ಫಂಡಸ್ ಎಕ್ಸಾಮಿನೇಷನ್, ಫಂಡಸ್ ಅಂದ್ರೆ ರೆಟಿನಾ ಎಕ್ಸಾಮಿನೇಷನ್ ಮಾಡಿದಾಗ ಇಲ್ಲಿ ನೋಡಿ ಯೆಲ್ಲೋ ಕಲರ್ ಈ ತರ ಏರಿಯಾಸ್ ಇದೆ, ಯೆಲ್ಲೋ ಕಲರ್, ಇದು ಇರಬಾರ್ದು ರೆಟಿನಾನಲ್ಲಿ, ನಾರ್ಮಲ್ ರೆಟಿನಾನಲ್ಲಿ. ಇವ್ರಿಗೆ ಕೂಡ ರೆಟಿನೈಟಿಸ್ ಆಗಿದೆ. ಈ ರೆಟಿನೈಟಿಸ್ ಏನಾಯ್ತು ಅನ್ಕಂಟ್ರೋಲ್ ಡಯಾಬಿಟೀಸ್ ಅಲ್ಲಿ ಅಂದ್ರೆ ತುಂಬಾ ಬೇಗ ಇವರಿಗೆ ಹೊಸ ರಕ್ತನಾಳಗಳು ಹುಟ್ಕೊಂತು. ತುಂಬಾ ಬೇಗ ಅಂದ್ರೆ ಯೂಶುವಲಿ ಈ ಕೇಸ್ ನಾನು ಯಾಕೆ ತೋರಿಸ್ತಾ ಇದೀನಿ ಅಂದ್ರೆ ಡಯಾಬಿಟೀಸ್ ಇದ್ದವರಿಗೆ ನಿಮ್ಗೆ ಗೊತ್ತಿರ್ಬೋದು ರೆಟಿನಾನಲ್ಲಿ ಪ್ರಾಬ್ಲಮ್ ಆಗುತ್ತೆ, ಕಣ್ಣಲ್ಲಿ ರೆಟಿನಾನಲ್ಲಿ ಪ್ರಾಬ್ಲಮ್ ಆಗುತ್ತೆ, ಕಿಡ್ನೀಸ್ ಇನ್ ಪ್ರಾಬ್ಲಮ್ ಆಗುತ್ತೆ, ಕಾಲಲ್ಲಿ ಏನಾದ್ರೂ ಹುಣ್ಣಾದ್ರೆ ಅದು ಮಾಯೋದಿಲ್ಲ ಬೇಗ, ಸೊ ಲೆಗ್ ಅಲ್ಸರ್ಸ್ ಆಗುತ್ತೆ. ಈ ಪೇಷಂಟ್ಸ್ ಅಲ್ಲಿ ರೆಟಿನಾನಲ್ಲಿ ಏನ್ ಪ್ರಾಬ್ಲಮ್ ಆಗತ್ತಂದ್ರೆ ಓವರ್ ಮೆನಿ ಇಯರ್ಸ್ ರೆಟಿನೋಪತಿ ಅಂತ ಆಗುತ್ತೆ. ರೆಟಿನೋಪತಿ ಟೇಕ್ಸ್ ಅ ಲಾಂಗ್ ಟೈಮ್ ಫಾರ್ ಡೆವಲಪ್ಮೆಂಟ್ ಆಫ್ ಕಾಂಪ್ಲಿಕೇಶನ್ಸ್ ಏನು ಹೆಮರೇಜ್ or blurred vision because of macular problem. These things take a lot of time. It takes around at least few years. But this patient COVID infection ಆಗಿದ್ರಿಂದ ಡಯಾಬಿಟಿಕ್ ರೆಟಿನೋಪತಿ ಕೆಲವು ವಾರಗಳಲ್ಲೇ ಶುರು ಆಗೋಯ್ತು. ಅಂದ್ರೆ ಕೆಲವು ವಾರ ಅಂದ್ರೆ 6 weeks ಅಲ್ಲೇ ಈ ಪೇಷಂಟ್ಗೆ ಇಲ್ಲಿ ನೋಡಿ ಎಲ್ಲ ಹೊಸ ರಕ್ತನಾಳಗಳು ಬೆಳ್ಕೊಂಡು ಸಿವಿಯರ್ ಬ್ಲೀಡಿಂಗ್ ಆಗಿದೆ. ಸೊ ಡಯಾಬಿಟೀಸ್, ಹೈಪರ್ಟೆನ್ಷನ್ plus COVID is a very dangerous cocktail. It's a very dangerous combination. So these patients can have severe problems in a matter of few weeks. So acceleration of retinopathy anta ಹೇಳ್ತೀವಿ. ಏನಾದ್ರೂ patient ಗೆ ಡಯಾಬಿಟೀಸ್ ಇತ್ತು ಅಥವಾ ಏನಾದ್ರೂ ಬ್ಲಡ್ ಕ್ಯಾನ್ಸರ್ ಇತ್ತು, ಬ್ಲಡ್ ಕ್ಯಾನ್ಸರ್ ಅಲ್ಲಿ ಕೂಡ ರೆಟಿನೋಪತಿ ಆಗುತ್ತೆ. ಲುಕೀಮಿಯಾಸ್, ದಟ್ ಇಸ್ ಲುಕೀಮಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಈ ತರ ರೆಟಿನೋಪತಿ ಕೋವಿಡ್ ಇಲ್ಲದೆ ಇದ್ರೆ ಇಟ್ ಟೇಕ್ಸ್ ಮೆನಿ ಇಯರ್ಸ್ ಟು ಪ್ರೋಗ್ರೆಸ್. ಬಟ್ ಕೋವಿಡ್ ಬಂದ್ಮೇಲೆ ಅವೆರಡೂ ಕಾಂಬಿನೇಷನ್ ಆಗಿ, ಎರಡೂ ರಿಸ್ಕ್ ಫ್ಯಾಕ್ಟರ್ಸ್ ಮಿಕ್ಸ್ ಆಗಿ ತುಂಬಾನೇ ಸಿವಿಯರ್ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇದೆ. ಈ ಪೇಷಂಟ್ಸಿಗೆ ನಾವು ಆಲ್ಮೋಸ್ಟ್ ಮೋಸ್ಟ್ ಆಫ್ ದೀಸ್ ಪೇಷಂಟ್ಸ್ ದೇ ರಿಕ್ವೈರ್ ಸರ್ಜರಿ, ರೆಟಿನಲ್ ಸರ್ಜರಿ ಟು ಟು ಕೈಂಡ್ ಆಫ್ ಕಂಟ್ರೋಲ್ ದಿಸ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಕೇಸ್ ನೋಡೋಣ. ಈ ಪೇಷಂಟ್ಗೆ 43 ವರ್ಷ, 8 ದಿವಸದ ಹಿಂದೆ ಕೋವಿಡ್ ಆಗಿ ಅಡ್ಮಿಟ್ ಆಗಿದ್ರು. ವೆಂಟಿಲೇಟರಿ ಸಪೋರ್ಟ್ ಏನಲ್ಲ, ಐಸಿಯು ಅಲ್ಲಿದ್ರು. ಸಾರಿ ಇದು ಐಸಿಯು ನಲ್ಲೂ ಇರ್ಲಿಲ್ಲ, ವೆಂಟಿಲೇಟರಿ ಸಪೋರ್ಟು ಇರ್ಲಿಲ್ಲ. ಹಿ ವಾಸ್ ಡಿಸ್ಚಾರ್ಜ್ಡ್ ಆನ್ 30th May, ಅಂದ್ರೆ ಇವತ್ತು 13 June. ಸೊ ಹಿ ಕೇಮ್ ಟು ಅಸ್ ಆನ್ 8th of June. He was discharged from the hospital on 30th of May. So hardly 8 days. ಲೆಫ್ಟ್ ಐಯಲ್ಲಿ ವಿಷನ್ ತುಂಬಾ ಕಡಿಮೆ ಆಗಿದೆ ಅಂತ ಬಂದಿದ್ರು. ಲೆಫ್ಟ್ ಐಯಲ್ಲಿ ನಾವು ನೋಡಿದಾಗ ಇದು ಒಂಥರ ವಿಚಿತ್ರವಾದ ಒಂದು ಫೈಂಡಿಂಗ್ ಇತ್ತು. ಅಂದ್ರೆ ಇದು ಒಂಥರ ಬ್ಲಡ್ ತರಾನು ಕಾಣಿಸ್ತಾ ಇರ್ಲಿಲ್ಲ. ನೀವು ನೋಡಿದಿರಿ ರೆಟಿನೈಟಿಸ್ ಅಂತ ನೋಡಿದ್ವಿ, ಎಲ್ಲೋ ಒಂಥರ ಪ್ಯಾಚಸ್, ಫ್ಲಫಿ ಪ್ಯಾಚಸ್, ಇಲ್ ಡಿಫೈನ್ಡ್ ಪ್ಯಾಚಸ್. ಇದು ಒಂಥರ ರೌಂಡ್ ಏನೋ ಒಂದು ಫೈಂಡಿಂಗ್ ಇತ್ತು ಈ ಲೆಫ್ಟ್ ಐ ರೆಟಿನಾನಲ್ಲಿ. ನಮ್ಗೆ ಇದು ಏನಂತ ಅರ್ಥ ಆಗ್ಲಿಲ್ಲ, ಯಾಕಂದ್ರೆ ಇದು ಒಂಥರ ಬಿಜಾರ್, ತುಂಬಾ ಸ್ಟ್ರೇಂಜ್ ಆಗಿರೋ ಫೈಂಡಿಂಗ್ ಇದು. ನಾವು ನಮ್ಮ ಹಾಸ್ಪಿಟಲ್ ಅಲ್ಲಿ
ಸ್ಟೇಟ್ ಆಫ್ ದಿ ಆರ್ಟ್ ಟೆಕ್ನಾಲಜಿ ಇದೆ ಟು ಚೆಕ್. ಆಂಜಿಯೋಗ್ರಫಿ ಇದೆ, ವಿತೌಟ್ ಡೈ ನಾವು ಆಂಜಿಯೋಗ್ರಫಿ ಮಾಡ್ತೀವಿ. ದಿಸ್ ಇಸ್ ಸಮಥಿಂಗ್ ವಿಚ್ ಅಂದ್ರೆ ವಿ ಆರ್ ವೆರಿ ಲಕ್ಕಿ ದಟ್ ವರ್ಲ್ಡ್ ಅಲ್ಲೇ ಬೆಸ್ಟ್ ಇರೋ ಟೆಕ್ನಾಲಜಿ ನಮ್ಮ ಹಾಸ್ಪಿಟಲ್ ಅಲ್ಲಿ ಇದೆ. ಸೊ ವಿ ಆರ್ ಇನ್ ಅ ಪೊಸಿಷನ್ ಟು ಡಯಾಗ್ನೋಸ್ ಥಿಂಗ್ಸ್ ಮೇ ಬಿ ಆನ್ ಪಾರ್ ವಿತ್ ದ ಬೆಸ್ಟ್ ಡಾಕ್ಟರ್ಸ್ ಇನ್ ದ ವರ್ಲ್ಡ್. ಸೊ ವಿ ಆರ್ ವೆರಿ ಲಕ್ಕಿ ದಟ್ ಈ ಪೇಷಂಟಿಗೆ ನಾವು ಡಯಾಗ್ನೋಸ್ ಮಾಡಕ್ ಆಯ್ತು. ಈ ಪೇಷಂಟ್ಗೆ ಏನಾಗಿತ್ತಂದ್ರೆ ಅಂಡರ್ ದ ಮ್ಯಾಕ್ಯುಲಾ ಬ್ಲಡ್ ಕ್ಲಾಟ್ ಆಗ್ಬಿಟ್ಟಿತ್ತು. ಇದಕ್ಕೆ ಕ್ಲಾಟ್ ಆಗಿ, ನೀವು ಬ್ಲಡ್ ಕ್ಲಾಟ್ ರೆಡ್ ಕಲರ್ ಇರ್ಬೇಕು ಆಕ್ಚುಲಿ, ಬಟ್ ಈ ಕ್ಲಾಟ್ ಆಲ್ರೆಡಿ ಹೆಪ್ಪುಗಟ್ಟಿತ್ತು. ಅಂದ್ರೆ ಅದ್ರದ್ದು ರೆಡ್ ಕಲರ್ ಅಂಶ ಏನಿತ್ತು ಅದು ಆಲ್ರೆಡಿ ಬ್ರೇಕ್ ಡೌನ್ ಆಗಿತ್ತು. ಸೊ ಇಟ್ ಹ್ಯಾಸ್ ಬಿಕಮ್ ಯೆಲ್ಲೋಯಿಶ್. ದಿಸ್ ಇಸ್ ಅ ವೆರಿ ಸ್ಟ್ರೇಂಜ್ ಕೇಸ್ ಬಿಕಾಸ್ ನಾರ್ಮಲಿನೂ ಇದು ನಾವು ನೋಡೋದು ಕಡಿಮೆ. ಈ ಕೋವಿಡ್ ಅಲ್ಲಿ ಈ ತರ ಕೇಸಸ್ ನಾವು ನೋಡ್ತಾ ಇದೀವಿ. ನೆಕ್ಸ್ಟ್ ಕೇಸ್ ತೋರಿಸ್ತೀನಿ. ಈ ಪೇಷಂಟಿಗೆ 47 years, 2 ದಿವಸದಿಂದ ಏನು ಕಾಣಿಸ್ತಾ ಇಲ್ಲ. ಈಗ ನೋಡಿ ನೀವು, ಇವ್ರಿಗೆ ಎಷ್ಟು ದೊಡ್ಡ ಬ್ಲೀಡ್ ಆಗಿದೆ ಇಲ್ಲಿ ರೈಟ್ ಐ ಅಲ್ಲಿ. ದಿಸ್ ಇಸ್ ಅ ಹ್ಯೂಜ್ ಬ್ಲೀಡ್. ದಿಸ್ ಇಸ್ ವೆರಿ ಡೇಂಜರಸ್. ಇವ್ರಿಗೆ ಕೂಡ RT-PCR ನೆಗೆಟಿವ್ ಇತ್ತು, ಬಟ್ ಕೋವಿಡ್ ಆಂಟಿಬಾಡೀಸ್ ಜಾಸ್ತಿ ಆಗಿತ್ತು. ನಾವ್ ಇದಕ್ಕೆ ಲೇಸರ್ ಮಾಡಿ ಆ ಬ್ಲಡ್ ಅನ್ನ ಡ್ರೈನ್ ಮಾಡಿದ್ವಿ. But what happened was, I'm sorry. So what happened was, in the right eye, we drained this blood using laser. After that, we saw retina kelagu kuda, subretinally also there was blood. So we gave him a treatment for subretinal blood. We usually inject, we do a complex surgery and we inject an anticoagulant factor or an anticoagulation molecule under the retina. It's a very complex surgery, requires a lot of expertise. And this eye had a subretinal clot which changed its color. Once it changes color, there is not much we can do because it is already dehemoglobinized, which means the clot of blood is almost unremovable. ಸೊ ಇದು ಇರ್ರಿವರ್ಸಿಬಲ್ ವಿಷನ್ ಲಾಸ್ ಆಗುತ್ತೆ ಇಂಥ ಪೇಷಂಟ್ಸ್ಗೆ. ಸೊ ಇಟ್ಸ್ ಅ ವೆರಿ ಸ್ಯಾಡ್ ಥಿಂಗ್. ಯಾಕಂದ್ರೆ ಬರೀ 47-year-old ರಿಲೇಟಿವ್ಲಿ ಯಂಗ್ ಪೇಷಂಟ್ who didn't even have a fever. He was asymptomatic. He probably had a COVID infection. That is evidenced by raised COVID IgG titers. That is the only proof that he had a past COVID infection. He never had symptoms. He didn't even have a fever. He didn't have a cold, nothing. But he presented with such a dangerous eye problem, which caused irreversible vision loss in his right eye. Idu inflammation anta ನಾವು ಹೇಳ್ತೀವಿ. These are very rare. Even otherwise, without the COVID pandemic also, this is a very rare thing to have. But because of COVID, these things are becoming more common. Now you might have heard about mucor. Mucor was always there. But mucor was seen in a lot less proportion of patients before COVID. Now with COVID, mucor has really increased in the number of cases. So next we will go to, this is one of the last segments of my talk. ಈಗ retinal manifestations ನೀವೆಲ್ಲ ನೋಡಿದ್ರಿ. ಕ್ಲಾಟ್ ಆಗ್ಬೋದು, ರೆಟಿನೈಟಿಸ್ ಆಗ್ಬೋದು, ವೇನ್ ಒಕ್ಲೂಷನ್, ಆರ್ಟರಿ ಒಕ್ಲೂಷನ್, ಹೆಮರೇಜ್, ಬ್ಲೀಡಿಂಗ್ ಇನ್ ದಿ ಐ. ಯು ಸಾ ಆಲ್ ದಿಸ್. ನಾವು ಇಂಪಾರ್ಟೆನ್ಸ್ ಏನು, ಮೇನ್ ಟೇಕ್ ಹೋಮ್ ಮೆಸೇಜ್ ಏನು ಅಂತಂದ್ರೆ, ಸಿವಿಯರ್ ಕೋವಿಡ್ ಇದ್ದವ್ರಿಗೆ, ಹಾಸ್ಪಿಟಲೈಸ್ ಆದವ್ರಿಗೆ, ICU ನಲ್ಲಿ ಇದ್ದವ್ರಿಗೆ ನಾನು ಹೇಳಿದಾಗೆ 2nd week is the most important time frame where we have to check the eye. ಏನಾದ್ರೂ ಕ್ಲಾಟ್ ಇದ್ರೆ ವಿ ಹ್ಯಾವ್ ಟು ಗಿವ್ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್. ಸಪೋಸ್ ಪೇಷಂಟ್ ಏನೂ ಆಗಿಲ್ಲ, ಫೀವರು ಬಂದಿಲ್ಲ, ಅಥವಾ ಕೋವಿಡ್ ಇನ್ಫೆಕ್ಷನ್ ಆಗಿದ್ ಗೊತ್ತಿದೆ ಬಟ್ ತುಂಬಾ ಮೈಲ್ಡ್, ಜಸ್ಟ್ ಫೀವರ್ ಬಂತು ಹೋಯ್ತು, ನಗಡಿ ಕೆಮ್ಮು ಬಂತು ಹೋಯ್ತು, ಅಂಥ ಕೇಸಸ್ ಅಲ್ಲಿ ಕೂಡ ದೇರ್ ಕ್ಯಾನ್ ಬಿ ಸಿವಿಯರ್ ಪ್ರಾಬ್ಲಮ್ಸ್ ಇನ್ ದ ರೆಟಿನಾ. ಅಂತ ಕೇಸಲ್ಲಿ ನಾವು ಕೆಲವು ಟೆಸ್ಟ್ ಮಾಡಬೇಕಾಗುತ್ತೆ ಅಂಡ್ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಈಗ ನಾವೆಲ್ಲ ನೋಡಿದ್ವಿ. ಐ ಜಸ್ಟ್ ವಾಂಟ್ ಟು ಡ್ರೈವ್ ಹೋಮ್ ಅ ಕಪಲ್ ಆಫ್ ಪಾಯಿಂಟ್ಸ್.
ಇಷ್ಟೆಲ್ಲ ನಾವು ನೋಡಿದ್ವಿ, ಇದರಿಂದ ಸೋ ವಾಟ್? ಓಕೆ, ಒಕ್ಲೂಷನ್ ಆಯ್ತು, ರೆಟಿನೈಟಿಸ್ ಆಯ್ತು, ಹೆಮರೇಜ್ ಆಯ್ತು, ಬ್ಲೀಡಿಂಗ್ ಆಯ್ತು, ಸೋ ವಾಟ್? The problem is that this can cause permanent vision damage. Like I showed you in all my cases, these patients suffered from irreversible vision loss or diminished vision or blurring of vision. So it is very important to check the retina whenever there is past COVID infection, even if the patient never had symptoms, even if the patient never had a test, even then uh, it can be a problem. Patients can be tested for antibodies, which is an indirect evidence of past COVID infection. So it is extremely important to have a retinal examination. So ಈಗ ನಾವು ನಿಮ್ಗೆ ಹೇಳಿದೆ ನಾನು ರೆಟಿನಾ ಚೆಕಪ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ, ಅಪಾರ್ಟ್ ಫ್ರಮ್ ಕೋವಿಡ್ ಟ್ರೀಟ್ಮೆಂಟ್, ಕಣ್ಣಿನ ಟ್ರೀಟ್ಮೆಂಟ್ ಕೊಡೋದು ತುಂಬಾ ಮುಖ್ಯ. ಕಣ್ಣಿನ ಟ್ರೀಟ್ಮೆಂಟ್ ಜನರಲ್ ಪಬ್ಲಿಕ್ ಗೊತ್ತಿರಲ್ಲ ಎಕ್ಸಾಕ್ಟ್ಲಿ ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಸೊ ದೀಸ್ ಪೇಷಂಟ್ಸ್ ದೇ ರಿಕ್ವೈರ್ ಅ ಸ್ಪೆಷಲ್ ಸಾರ್ಟ್ ಆಫ್ ಆಕ್ಯುಲರ್ ಟ್ರೀಟ್ಮೆಂಟ್. ಬರೀ ಜ್ವರದ ಔಷಧಿ ಅಷ್ಟೇ ಅಲ್ವಲ್ಲ, ಜ್ವರದಿಂದ ಆಗಿರೋ ಕಣ್ಣಲ್ಲಿ ಆಗಿರೋ ಪ್ರಾಬ್ಲಮ್ಗೂ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಆ ಟ್ರೀಟ್ಮೆಂಟ್ ಕ್ಯಾನ್ ಬಿ ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ಸ್ ಅಂತ, ಕಣ್ಣಲ್ಲಿ ಕೊಡುವ ಇಂಜೆಕ್ಷನ್ಸ್. ಅದರಿಂದ ಸರ್ಕ್ಯುಲೇಷನ್ ಸ್ವಲ್ಪ ಬೆಟರ್ ಆಗ್ಲಿ, ಅಥವಾ ರೆಟಿನೈಟಿಸ್ ಆರ್ ಇನ್ಫ್ಲಮೇಷನ್ ಕಡಿಮೆ ಆಗ್ಲಿ ಅಂತ. ಅದರ್ ಟ್ರೀಟ್ಮೆಂಟ್ಸ್ ಏನು ಅಂದ್ರೆ, ಬ್ಲೀಡಿಂಗ್ ಆಗ್ಬಾರ್ದು ಅಂತ ಲೇಸರ್ ಮಾಡ್ಬೇಕಾಗತ್ತೆ. ಬ್ಲೀಡಿಂಗ್ ಆದವರಿಗೆ, ಸಿಕ್ಕಾಪಟ್ಟೆ ದುರ್ಮಾಂಸ ಬೆಳೆದವರಿಗೆ ಸರ್ಜರಿ ಮಾಡ್ಬೇಕಾಗತ್ತೆ. ಸೊ ಆ ತರ ಇದ್ದಾಗ ನಿಮ್ಗೆ ಕಣ್ಣಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕಾಗತ್ತೆ ಅಂತ ಅವೇರ್ನೆಸ್ ಇರ್ಬೇಕು. ಪ್ಲಸ್ ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕೋವಿಡ್ ಆಗಿದೆ ಯಾರಿಗಾದ್ರೂ ಅಂದ್ರೆ, ಅಕಸ್ಮಾತ್ ಅವರಿಗೆ ಶುಗರ್ BP ಇತ್ತು ಅಂದ್ರೆ, it is extremely important to keep these metabolic diseases like diabetes and hypertension very very well controlled, because ನಾನು ಹೇಳಿದಾಗೆ covid and these systemic problems is a very dangerous complication, or a very dangerous combination that can cause severe complications in the retina. So my last points are that you should never neglect the problems of the eye even after recovering from COVID. COVID-19 in the recover agodu is a big cause for celebration. If somebody was in the ICU, he was on ventilator, he or she was on ventilator, required oxygen support, and they fought for their lives, and finally they won against COVID, and they got discharged. But unfortunately, even after discharge, there can be severe complications of the eye, which may not be life threatening. Life again ಅಂದ್ರೆ ಡೇಂಜರ್ ಇರಲ್ಲ, ಬಟ್ ಕಣ್ಣಿಗೆ ಡೇಂಜರ್ ಇರುತ್ತೆ. ಸೊ ಇವನ್ ಆಫ್ಟರ್ ರಿಕವರಿ, ಇವನ್ ಆಫ್ಟರ್ ಡಿಸ್ಚಾರ್ಜ್, ಕಣ್ಣಿಗೆ ಏನಾದ್ರೂ ಮುಂದೆ ಕಾಂಪ್ಲಿಕೇಶನ್ ಆಗ್ಬಾರ್ದು ಅಂತ ರೆಗ್ಯುಲರ್ ಚೆಕಪ್ ಮಾಡಿಸ್ಬೇಕಾಗುತ್ತೆ. ನಿಮ್ಗೊಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದು ಪ್ರೋಟೋಕಾಲ್ ತರ ಜ್ಞಾಪಕ ಇಟ್ಕೊಳ್ಳಿ. ವೆಂಟಿಲೇಟರ್ ಸಪೋರ್ಟ್ ಇತ್ತು, ICU ಸ್ಟೇ ಇತ್ತು, ಅಥವಾ ಹಾಸ್ಪಿಟಲೈಸ್ ಆಗಿದ್ದ ಪೇಷಂಟ್ಸಿಗೆ ಎವ್ರಿ ವೀಕ್ ಕಣ್ಣಿನ ಚೆಕಪ್ ಮಾಡಿದ್ರು ಇಟ್ ಇಸ್ ಗುಡ್. ಅಂದ್ರೆ ಎವ್ರಿ ವೀಕ್ ಕಣ್ಣಿನ ಚೆಕಪ್ ಮಾಡೋದು ಇಸ್ ಅ ವೆರಿ ಗುಡ್ ಐಡಿಯಾ. ನೆಕ್ಸ್ಟ್, ಇಫ್ ದ ಪೇಷಂಟ್ ಹ್ಯಾಡ್ ಅ ಫೀವರ್, ಗಾಟ್ ಅನ್ RT-PCR ಟೆಸ್ಟ್, ಇಟ್ ಕೇಮ್ ಔಟ್ ಪಾಸಿಟಿವ್, ಬಟ್ ಹಿ ರಿಕವರ್ಡ್ ಅಟ್ ಹೋಮ್, ಅಂದ್ರೆ ಹಾಸ್ಪಿಟಲೈಸೇಷನ್ ಏನ್ ಬೇಕಾಗ್ಲಿಲ್ಲ, ಬಟ್ ಹಿ ರಿಕವರ್ಡ್ ಅಟ್ ಹೋಮ್ ವಿತ್ just symptomatic treatment, such patients also need to have an eye checkup at least every month. Every month checkup ಮಾಡಿಸೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕಣ್ಣಲ್ಲಿ until you get severe vision loss ಗೊತ್ತಾಗಲ್ಲ. ಸೊ ಏನಾದ್ರೂ ಬ್ಲೀಡಿಂಗ್ ಆಗಿದೆಯಾ, ಸಣ್ಣ ಪ್ರಪೋರ್ಷನ್ ಅಲ್ಲಿ ಏನಾದ್ರೂ ಬ್ಲೀಡಿಂಗ್ ಆಗಿದೆಯಾ, ಅಥವಾ ರೆಟಿನೈಟಿಸ್ ಆಗಿದೆಯಾ, ಏನಾದ್ರೂ ಮ್ಯಾಕ್ಯುಲರ್ ಇಡಿಮಾ ಆಗಿದೆಯಾ, ಮ್ಯಾಕ್ಯುಲರ್ ಪ್ರಾಬ್ಲಮ್ ಆಗಿದೆಯಾ ಅಂತ ಎವ್ರಿ ಮಂತ್ ಚೆಕಪ್ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಥರ್ಡ್ ಸಿನೆರಿಯೋ, ಜ್ವರ ಬಂದಿದೆ, RT-PCR ಮಾಡಿಸಿಲ್ಲ, ಆದ್ರೂ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇಟ್ ಮೇ ಬಿ ಕೋವಿಡ್. ಸೊ ಇಟ್ ಮೇ ಬಿ ಕೋವಿಡ್, ಯು ಹ್ಯಾವ್ ನಾಟ್ ಟೆಸ್ಟೆಡ್ ಯೋರ್ ಸೆಲ್ಫ್.
So better to get checked up every month, even after a regular fever. Fourth scenario ಏನಂದ್ರೆ ಯಾವುದೋ ಕಾರಣಕ್ಕೆ ಮೇ ಬಿ ಮನೇಲಿ ಯಾರಿಗೋ ಕೋವಿಡ್ ಆಗಿತ್ತು, ಅದಕ್ಕೆ ನಿಮ್ಗೇನು ಆಗ್ಲಿಲ್ಲ, ಅಂದ್ರೆ ನೀವು ಟೆಸ್ಟ್ ಮಾಡಿಸ್ಲಿಲ್ಲ, ನಿಮ್ಗೇನು ಆಗ್ಲೂ ಇಲ್ಲ, ಯುವರ್ ಎಸಿಂಪ್ಟಮ್ಯಾಟಿಕ್, ಜ್ವರನೂ ಬರ್ಲಿಲ್ಲ, ನೆಗಡಿ ಕೆಮ್ಮು ಏನೂ ಬರ್ಲಿಲ್ಲ ಅಂದ್ರೂ ಕೂಡ there is a possibility that ನಿಮಗೆ ಕೋವಿಡ್ ಇನ್ಫೆಕ್ಷನ್ ಆಗಿರಬಹುದು. Because many times COVID infection can be asymptomatic. Patient need not have any symptoms. So if your near and dear ones have had a COVID infection and you stayed in proximity with them, although they have taken isolation measures, just for your own peace of mind, you can get an eye checkup every few weeks. ಸೊ ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಫಿಫ್ತ್ ಸಿನೇರಿಯೋ, ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಎನಿಥಿಂಗ್ ದಟ್ ಹ್ಯಾಪನ್ಸ್ ಟು ಯುವರ್ ಐ, ಸಪೋಸ್ ಯು ಫೈಂಡ್ ದಟ್ ನಿಮ್ಗೆ ಸಡನ್ಲಿ ಸ್ವಲ್ಪ ವಿಷನ್ ಕಡಿಮೆ ಆಗಿದೆಯಲ್ಲ, ಸ್ವಲ್ಪ ಏನೋ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆಯಲ್ಲ, ಸ್ವಲ್ಪ ಒಂಥರ ಏನೋ ಬ್ಲ್ಯಾಕ್ ಕಲರ್ ಕಾಬ್ವೆಬ್ಸ್ ತರ ಕಾಣಿಸ್ತಾ ಇದೆ ಅಂತಂದ್ರೆ, ನೀವು ಇಟ್ ಶುಡ್ ಬಿ ಇನ್ ಯೋರ್ ಮೈಂಡ್ that even though you have never had a fever or you've never had a test, or you don't know whether you had COVID, you need to know, you need to be aware that maybe I need to get this checked because the pandemic is going on. I may have got a COVID infection which I didn't know about. So it is better that you get a checkup immediately by an ophthalmologist, especially a retina specialist. So that's the end of my talk. I really thank our department doctors, Dr. Madan Joshi especially, Dr. Priya, Dr. Farad, Dr. Karthike, Dr. Giriraj, Dr. Suresh, our mentors, Dr. Guru Prasad, Dr. Srinivas, for having such a big institute and we are privileged to see so many patients who teach us every day. So Iga, there are some questions in the chat box. I would like to answer them. I'll stop my screen sharing now. 1 second. Yeah. So right. Okay. So we have a few questions. First of all, thank you. Tumba jana nodta idira ee talk anna. It's really heartening. Let me tell you, this is the 9th eye talk by the MM Joshi Eye Institute. This is the 9th segment of eye talk by MM Joshi Eye Institute, and we have garnered more than 1 lakh views on YouTube for these talks. So we really want to thank you for your interest and your enthusiasm in watching these talks. It shows that people want to be aware about various eye problems. They want information, and it inspires us and motivates us to have more of such eye talks about various eye conditions. Now, one of the questions is, what are the precautions we can take during the pandemic related to eyes? Okay. ಕಣ್ಣಿಗೆ ಸ್ಪೆಷಲ್ ಆಗಿ ಏನು ಪ್ರಿಕಾಷನ್ಸ್ ಬೇಡ. ಲೈಕ್ ಹೆಂಗ್ ನಾವು ಹ್ಯಾಂಡ್ ವಾಷಿಂಗ್ ಬಗ್ಗೆ ಹೇಳ್ತೀವಿ, ಡೋಂಟ್ ಗೋ ಔಟ್ ಅನ್ಲೆಸ್ ನೆಸೆಸರಿ, ವೇರ್ ಅ ಮಾಸ್ಕ್ ಆಲ್ ದ ಟೈಮ್. These are precautions you take in general. So about the eye, there are no specific precautions. You can only protect yourself from infection, which is a general measure. Frequent hand washing, wearing a mask, not going out, maintaining social distancing. These are precautions you can take to avoid infection or to prevent infection. Now, coming to the eyes in specific, one thing you should do, which as a precautionary measure, one thing you should do is you should know that COVID can affect the eye. That is, knowledge is power. So when you have the knowledge or the awareness that COVID can affect the eye, it is more than enough to empower you to get help if necessary. So what precautions? First of all, knowledge, awareness that it can affect the eye. Second, if you have any conjunctivitis type of symptoms like pain, redness,
that is an important finding or an important problem for which you should get eye checked. Third, if you have any diminished vision, you have any eye problem because of which you're not able to see very well, that is an important indication to get an eye checkup. So for the eye in general, there are no specifically to the eye, there are no precautions. Precautions are to avoid infection, avoid getting COVID. So I hope I have answered your question. Next, I will be talking about, I'll be addressing some questions in the chat box. Okay. So there is one doctor is saying, should we not create awareness amongst healthcare professionals about blindness from COVID, which can possibly be prevented? This is a very, very important point that has been highlighted. Thank you so much, doctor. So yes, we should create awareness amongst healthcare professionals. I hope many physicians are watching this talk and they have understood the importance of retinal findings in these patients. So I would like to reiterate to the physicians that all hospitalized patients, all severe COVID patients need to get an eye checkup every week, because especially during the second week, the time frame of the second week, where it is extremely important because occlusions happen in that time frame. I would also like to tell physicians that even the non-hospitalized, non-severe cases need to be checked. Like I said, even up to 2 to 3 months, these patients can have retinal problems. So advising them to get an ophthalmic checkup every few weeks is a very good idea. Patients who have recovered at home, who have kept in touch with a physician on phone or teleconsultation, such patients also should be advised to get an eye checkup. So I want to reiterate to all the physicians about how there can be delayed retinal manifestations, and a recovery from COVID infection, although is a cause for celebration, but should not only that, but at the same time, it should be borne in mind that the retina can be affected in various ways even after recovery. So that point should be borne in mind. You should always, one should always be careful. One should always be very alert and attentive towards one's vision. Patients should be taught that they need to check their eye, close one eye and make sure everything is clear like before, every couple of days, and get an eye checkup every couple of weeks. I request all the physicians to educate and counsel their patients about this, so that we have awareness amongst doctors, amongst general public, about how COVID can affect the eye. And once that awareness is created, I'm sure we can prevent irreversible vision loss in a lot of patients. Prevention is a very important measure in these testing times. So when we catch things early, when we catch pathologies early, it is possible to give a lot better treatment than when the disease is progressed and caused irreversible problems. Okay, we have some more questions. Somebody said, please use English in between. I think I have. Thank you for the suggestion. Next is It's answered, Ms. ma'am. Sujata has asked, ma'am, is it necessary for a normal person to get retina checkup every 6 months? Actually, Ms. Sujata, that's a very good question. Uh, it is always wise to get a checkup of all your blood parameters, your eyes, every year at least. Every 6 months is the ideal scenario, especially if the patient is diabetic, hypertensive. Every 6 months is an ideal situation where you want to make sure your eyes are good, perfectly working fine. That's a very good thing to do, getting your eyes checked for no reason every 6 months. That's a very good thing to do. Even if not every 6 months, every year is also okay. Like a normal person,
every year if he gets checked, you can look for conditions like glaucoma, like diabetic retinopathy, or hypertensive changes in the eye, or maybe even cataract, maybe a change in refractive error or change in glasses prescription. These are things it is better to get checked every year, at least every year, if not 6 months. Right. So one more person has asked, post-COVID infection, is it better to check the retina? And even persons who had fever. Like I said, yes, it is definitely prescribed or definitely advisable that the patient gets their retina checked, even if they had just fever, even if they had no fever and got a test for some reason. It is better to get the retina checked. Mr. Harish has asked, Ma'am, can you please explain some precautions to be taken by diabetic patients? The most important precaution is to have a strict diabetic control. We cannot stress this enough. The most important thing for any diabetic patient is to keep their sugar levels in check always. So, like I said, getting COVID, especially when you have uncontrolled sugars, is a very disturbing thing to have because of various complications of COVID plus various complications in the eye. Right. Are there any more questions? I think we have covered all the questions. And one more question by Raghu. He says if the patient is contracted COVID, if he's having mild symptoms and is home quarantine, but he's never got his blood investigations done. So he doesn't know the D-dimer value. So what next? Should he go and get the D-dimer values checked and then visit the retina specialist, or how is it? How to go about? That's an excellent question. So, Mr. Raghu, there is no need for on your own to get D-dimers level checked. So, you've asked a very good question. You have suppose the patient has home quarantined and got okay on his own. There's no specific indication why a patient should get his own D-dimer levels checked. What you can do is you visit your treating physician. If he has reason to suspect anything abnormal in your systemic condition, he will get the D-dimer levels checked. If you're absolutely healthy after recovery, there's no reason to get the D-dimer levels checked. But yes, you may not realize, in my context as an ophthalmologist and a retina specialist, I would like to tell you that if you have any eye problem, if you detect any eye problem quite early, then you should visit your ophthalmologist. And if they see any reason like a small occlusion or a small inflammation or a retinitis in your eye, they will advise the tests which are most suitable for your condition. So there's no need for you on your own to get your D-dimer levels checked, because there is some elevation of D-dimer in patients infected with COVID, in all patients. So you may not know the reference values. You may just find an arrow up showing upwards and showing it as high, but you may not be knowing how to interpret it in context of your infection. So there are cutoff values which have been studied, which physicians are in a better position to interpret. So if you're absolutely healthy, there is no need. If you have any problems and the physician thinks it is indicated to get a D-dimer levels for you, that's a different matter. That is left to the physician's discretion. From my point of view, I would like to tell you that you should check your eyes frequently on your own. If you find there is any problem, you consult an ophthalmologist. And if the ophthalmologist thinks it is prudent to get some blood investigations, he will get it done. Do we have any more questions, Dr. Madan? Okay, there is one question. I am in the USA. I never had eye problems till I caught coronavirus, but none of the eye doctors believed me when I said coronavirus was my cause of eye problems. I developed eye problems 9 months after.
that's a very kind of insightful observation by this person. So thank you for your question. So having an eye problem 9 months after infection is a little unlikely to be related to COVID infection. I would like to tell you that we have acquired whatever knowledge we have only since a year or a little more than a year. So even doctors, physicians, neurologists, ophthalmologists, cardiac surgeons, cardiologists, everybody is still learning about the pathophysiology of COVID and doing their very best to understand the research that is coming out of the COVID literature. So if you believe that you had an eye problem because of COVID, uh, and the doctor doesn't believe you, it is probably better to kind of rely on the doctor's knowledge, because we are constantly updating ourselves about the COVID literature. So I would like to say in this regard that having an eye problem 9 months after COVID infection is a little unlikely to be COVID related. And it is possible that you had an eye problem beforehand, which was probably not appreciated by you or probably not picked up by you, and you didn't seek treatment for it. That's why. And you noticed that you have a problem in your eye only after you had an infection. So it is likely that it was a pre-existing problem. Having said that, I would like to not dismiss your symptoms. I would still get an eye examination on your insistence. I would still kind of respect your symptoms and get the appropriate tests done. And if your doctors believe that it is not coronavirus related, then it must be something else. Mr. Sujit asks, ಗ್ಲಾಕೋಮಾ ಇದ್ದವರಿಗೆ ಬ್ಲ್ಯಾಕ್ ಫಂಗಸ್ ಬಂದ್ರೆ ತೊಂದರೆ ಆಗುತ್ತಾ? ಸೊ ಸುಜಿತ್ ಅವರೇ, ಈ ತರ ಗ್ಲಾಕೋಮಾ ಇದ್ದವರಿಗೆ ಬ್ಲ್ಯಾಕ್ ಫಂಗಸ್ ಇಂದ ಹೆಚ್ಚು ತೊಂದರೆ ಆಗತ್ತೆ ಅಂತ ಏನಿಲ್ಲ. ಯಾರಿಗೆ ಆದ್ರೂನು ಗ್ಲಾಕೋಮಾ ಇರ್ಲಿ ಬಿಡ್ಲಿ, ಬ್ಲ್ಯಾಕ್ ಫಂಗಸ್ ಇಂದ ಕಣ್ಣಲ್ಲಿ ಪ್ರಾಬ್ಲಮ್ ಆಗತ್ತೆ ಅಂತ ಗೊತ್ತಿರ್ಬೇಕು. ಸ್ಪೆಷಲ್ ಆಗಿ ಗ್ಲಾಕೋಮಾ ಇದ್ದವರಿಗೆ ಈ ತರ ತೊಂದರೆ ಜಾಸ್ತಿ ಅಂತ ಹೇಳಕ್ಕಾಗಲ್ಲ. So they are more or less a little unrelated. There are some things, ಅಂದ್ರೆ ಗ್ಲಾಕೋಮಾ ಇದೆ ಅಂತ ಗೊತ್ತಿದ್ರೆ, ಬ್ಲ್ಯಾಕ್ ಫಂಗಸ್ ಆಗಿದೆ ಅಂತ ಗೊತ್ತಿದ್ರೆ, ನಿಮ್ಗೆ ಟೇಲರ್ ಮೇಡ್ ಟ್ರೀಟ್ಮೆಂಟ್ ಡಾಕ್ಟರ್ಸ್ ಕೊಡ್ತಾರೆ. ನಿಮ್ಮ ಸಿಚುವೇಶನ್ಗೆ ಟೇಲರ್ ಮಾಡಿ ನಿಮ್ ಡಾಕ್ಟರ್ಸ್ ನಿಮ್ಗೆ ಅಪಾರ್ಟ್ ಫ್ರಮ್ ಮ್ಯೂಕೋರಿನ್ ಟ್ರೀಟ್ಮೆಂಟ್, ದೇ ವಿಲ್ ಮೇಕ್ ಶೋರ್ ದಟ್ ಯು ಆರ್ ಗೆಟಿಂಗ್ ಯುವರ್ ಗ್ಲಾಕೋಮಾ ಟ್ರೀಟ್ಮೆಂಟ್ ಆಸ್ ವೆಲ್. ಸೊ ನೀವು ಡಾಕ್ಟರ್ ಹತ್ರ ಹೋದಾಗ ಮ್ಯೂಕೋರ್ ಆಗಿದೆ ಅಥವಾ ನಿಮ್ ಮ್ಯೂಕೋರ್ ಆಗಿದೆ ಅಂತ ಡಾಕ್ಟರ್ಸ್ ಡಯಾಗ್ನೋಸ್ ಮಾಡಿದಾಗ ನಿಮ್ ಗ್ಲಾಕೋಮಾ ಇದೆ ಅಂತ ನೀವು ಹೇಳ್ಬೇಕಾಗತ್ತೆ. ಅಟ್ಲೀಸ್ಟ್ ಲೈಕ್ ಯು ಹ್ಯಾವ್ ಟು, ನಿಮ್ದು ಏನೇನ್ ಮೆಡಿಕಲ್ ರೆಕಾರ್ಡ್ಸ್, ಏನೇನ್ ಮೆಡಿಕಲ್ ಕಂಡೀಷನ್ಸ್ ಇದೆ ಅದೆಲ್ಲ ನಿಮ್ಗೆ ಹೇಳ್ಬೇಕಾಗತ್ತೆ. ಸೊ ನಿಮ್ ಗ್ಲಾಕೋಮಾ ಇದೆ ಅಂತ ಹೇಳ್ಕೊಂಡ್ರೆ ಇಟ್ ವಿಲ್ ಬಿ ಈಸಿಯರ್ ಫಾರ್ ಡಾಕ್ಟರ್ಸ್ ಟು ಗಿವ್ ಯು ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್. ಎನಿಥಿಂಗ್ ಎಲ್ಸ್? ಕ್ವೆಶ್ಚನ್ಸ್? No, ma'am. Very informative talk. Thank you very much, ma'am. Thank you. I would like to tell everybody to please like, share, and subscribe to the MM Joshi Eye Institute YouTube channel. We thank you so much for your interest. Thank you so much for giving us so many likes and views. This inspires us. ನಮ್ಗೆ ತುಂಬಾ ಮೋಟಿವೇಶನ್ ಸಿಗತ್ತೆ ಈ ತರ ನೀವು ಎನ್ಕರೇಜ್ ಮಾಡಿದ್ರೆ. ನಮ್ಗೆ ಇನ್ನೂ ಹೆಚ್ಚಿನ ನಾಲೆಜ್, ಹೆಚ್ಚಿನ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ನಮ್ಗೆ ಪ್ರೋತ್ಸಾಹ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಸಪೋರ್ಟ್. Dr. Madan? Thank you, ma'am. Yes. No more questions. Thank you. Thank you so much. Okay.